ಮಲ್ಲಿಕಾರ್ಜುನ ದಾನೇರ, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಬಳ್ಳಿಗಾವಿ. ಇವರೂ ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸರ್ವರು ಕೂಡ ಚಪ್ಪಾಳೆಯ ಮೂಲಕ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸಬೇಕು. ಶ್ರೀಯುತ ಸಿದ್ದಬಸಪ್ಪ ಜಿ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರ ಸಾಕ್ಷರತಾ ಸಂಘ ಭದ್ರಾವತಿ ಮತ್ತು ಅಧ್ಯಕ್ಷರು VAS, ಇವರನ್ನು ಕೂಡ ತುಂಬ ಹೃದಯದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸರ್ವರು ಕೂಡ ಚಪ್ಪಾಳೆಯೊಂದಿಗೆ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸಬೇಕು. ಶ್ರೀಯುತ ಬಸವನಗೌಡರ ಕೊಂಟಿ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ತಾಲೂಕು ಶಾಖೆ ಶಿಕಾರಿಪುರ, ಇವರೂ ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ರಾಜು ಹೊಸಮನಿ, ತಾಳಗುಂದ, ತಾಲೂಕು ಪ್ರಧಾನ ಕಾರ್ಯದರ್ಶಿ, ರೈತ ಸಂಘ, ಇವರೂ ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸತೀಶ್ ತಾಳಗುಂದ, ಮಾಜಿ ಅಧ್ಯಕ್ಷರು, APMC ಶಿಕಾರಿಪುರ, ಇವರೂ ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸರ್ವರು ಕೂಡ ಚಪ್ಪಾಳೆಯ ಮೂಲಕ ಅತಿಥಿಗಳನ್ನು ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ KB ಪ್ರಭುಸ್ವಾಮಿ, ಕಾನಳ್ಳಿ, ಅಧ್ಯಕ್ಷರು, ಶ್ರೀ ವೀರಮಹೇಶ್ವರಿ ಪತ್ತಿನ ಸಹಕಾರಿ ಸಂಘ ಶಿಕಾರಿಪುರ, ಇವರೂ ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಪುಟ್ಟನಗೌಡರು, ದೋಣನಗುಡ್ಡೆ, ಜಿಲ್ಲಾ ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಿವಮೊಗ್ಗ, ಇವರೂ ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಅತಿಥಿ ಮಾನ್ಯರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಆದಷ್ಟು ಬೇಗನೆ ಪೋಷಕರೆಲ್ಲರೂ ಸಹ ತಮ್ಮ ತಮ್ಮ ಸ್ಥಾನಗಳನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ದೇವರ ಸ್ತುತಿಯೊಂದಿಗೆ ಪ್ರಾರಂಭಿಸ್ತಕ್ಕಂಥದ್ದು ನಮ್ಮ ಸಂಪ್ರದಾಯದ ವಾಡಿಕೆ. ಹಾಗಾಗಿ ದೇವರ ಸ್ತುತಿಯೊಂದಿಗೆ ನಮ್ಮ ಈ ಉದ್ಘಾಟನಾ ಹಾಗೂ ವಾರ್ಷಿಕೋತ್ಸವ ಸಮಾರಂಭವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ನಮ್ಮೆಲ್ಲ ಸಹ ಶಿಕ್ಷಕಿಯರನ್ನು ದೇವರನ್ನು ಸ್ತುತಿಸಲಿಕ್ಕೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಲೋ 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 ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡ
ಅಡವಿಸಿ ತಾಳ ಉರುಳಿಸಿ ದಾಳ ನಡೆಸಿದಿ ಬಾಳ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಡಮರು ಆಗ್ಯಾವ ನಾವು ಹಣ್ಣು ತಂದೆ ಕಣ್ಣೀರು ನೀರು ತಂದೆ ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ ನೀನು ನಗಬೋದ ನಾನಾಗೆ ಅಳಬೋದ ಹೇ ಶಿವ ಜೀವವ ಕಾಡುತ್ತೀಯಾಕೋ ಶಿವ ಕನಸು ಒಡೆದವ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಕೇಳು ಮಹಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಡಮರು ಆಗ್ಯಾವ ಹೂವು ಮುಳ್ಳು ಒಂದೇ ಗಿಡದ ಹೆಂಗಾರ ಜೋಡಿಸಿಟ್ಟಿ ಬೇಗ ನಮಗಿಲ್ಲೋ ನಿನ್ನಾಟ ಸರಿಯಿಲ್ಲೋ ನೀನು ವಿಷ ಕುಡಿದಿ ನಾವೂನು ಕುಡಿಬೇಕಾ ಚಾಲಕ ಪಾಲಕ ನಾಮವು ನಿಂಗ್ಯಾತಕ ನೀನು ನಮಗ್ಯಾಕ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಯಾಕೋ ಶಿವಲಿಂಗ ನಡೆಸುತ್ತೀ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ ಶಿವ 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 ಶಿವನೇ ಹರ 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 ಹರನೇ ಶಿವ ಶಿವ ಶಿವನೇ ಹರ ಹರ ಹರನೇ ಶಿವ ಶಿವ ಶಿವನೇ ಹರ ಹರ ಹರನೇ ಶಿವನನ್ನ ಸ್ತುತಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿರ್ತಕ್ಕಂಥ ನಮ್ಮ ಆದ್ಯ ಶಾಲೆಯ ಎಲ್ಲ ಸಹ ಶಿಕ್ಷಕಿಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತ ಮಲ್ಲಪ್ಪ ಹೆಚ್, ನಿವೃತ್ತ ಶಿಕ್ಷಕರು, ಅಲ್ಲಮ ಪ್ರಭು ಪ್ರೌಢಶಾಲೆ, ಅಧ್ಯಕ್ಷರು, ಬಳ್ಳಿಗಾವಿ, ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಸರ್ವರು ಕೂಡ ಚಪ್ಪಾಳೆಯೊಂದಿಗೆ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸಬೇಕು. ಶ್ರೀಯುತ ವೀರಪ್ಪ ಪ್ಯಾಟೇರ್, ರೈತ ಸಂಘ ಮಾಳಗೊಂಡನಕೊಪ್ಪ, ಇವರೂ ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ವೀರಪ್ಪ ಪ್ಯಾಟೇರ್ ಇವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ.
ವೇದಿಕೆಯ ಹಿಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕರು ಸಹ ಆದಷ್ಟು ಬೇಗನೆ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಕಾರ್ಯಕ್ರಮ ಪ್ರಾರಂಭವಾಗಿದೆ. ಸರ್ವರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಅದೇ ರೀತಿ ನಮ್ಮ ಸಂಪ್ರದಾಯದಲ್ಲಿ ಅತಿಥಿಗಳು ಸಹ ದೇವರ ಸಮ ಅಂತ ಹೇಳಿ ನಾವು ರೂಢಿಸ್ಕೊಂಡು ಬಂದಿದ್ದೀವಿ. ನಮ್ಮ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರನ್ನ ತುಂಬು ಹೃದಯದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಹೇಳಿ ಶ್ರೀಮತಿ ನೇತ್ರಾ ಹಿರೇಮಠ್, ಸಹಶಿಕ್ಷಕಿ ARCS ಬಳ್ಳಿಗಾವಿ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಜೆ. ಎನ್ನ ಮನದಲ್ಲಿ ಶ್ರೀ ಕ್ಷೇತ್ರದಲ್ಲಿ ನೆಲೆಸಿರುವ ತಾಯಿ ದುರ್ಗಮ್ಮ ಮತ್ತು ಬಸವಣ್ಣವರನ್ನು ನೆನೆಯುತ್ತಾ, ವಿದ್ಯೆಯಿಂದ ಕಲಿತಿದ್ದು ಅಲ್ಪಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಎಂದು ಹೇಳುತ್ತಾ, ಆದ್ಯ ರೆಸಿಡೆನ್ಸಿಯಲ್ ಸೆಂಟ್ರಲ್ ಸ್ಕೂಲ್ ಬಳ್ಳಿಗಾವಿ 2024 ಸಾಲಿನ ನಮ್ಮ ಶಾಲೆಯ ಉದ್ಘಾಟನಾ ಹಾಗೂ ಸಾಂಸ್ಕೃತಿಕ ಸಮಾರಂಭವನ್ನು ಇಂದು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಅತಿಥಿ ಗಣ್ಯರನ್ನು ಸ್ವಾಗತಿಸುವ ಅಭೂತಪೂರ್ವ ಕ್ಷಣ ನನ್ನದಾಗಿದೆ. ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಸಕಾಲಕ್ಕೆ ಆಗಮಿಸಿರುವ ನಾಡು ಕಂಡಂಥ ದೈವ ಸ್ವರೂಪಿಗಳಾದ ಧರ್ಮ ಹಾಗೂ ಶಾಂತಿಯ ಸಂದೇಶ ಹೊತ್ತ ನಿಮ್ಮೆಲ್ಲರ ಶ್ರೀ ಶಟಸ್ಥಲ ಬ್ರಹ್ಮ ಗುರು ಬಸವ ಪಂಡಿತಾರಾಧ್ಯ ಮಹಾಂತ ದೇಶಿಕೇಂದ್ರ ಮಹಾಸ್ವಾಮಿಗಳು, ಮಳೆ ಹಿರೇಮಠ, ತೊಗುರ್ಶಿ ಹಾಗೂ ಕ್ಯಾಸ್ನೂರು ಹಿರೇಮಠ ಇವರ ಅಡಿದಾವರೆಗಳಿಗೆ ವಂದಿಸುತ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆಯ ಪರವಾಗಿ ಪುಷ್ಪಮಾಲೆಯನ್ನು ಸಮರ್ಪಿಸುವುದರ ಜೊತೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರುವ ಸರಳ ಸಜ್ಜನಿಕೆಯುಳ್ಳ ವ್ಯಕ್ತಿಯಾದ ಶ್ರೀಯುತ KG ನಾಗರಾಜ್ ಅಧ್ಯಕ್ಷರು, ಅರ್ಥ ವಿದ್ಯಾಸಂಸ್ಥೆ ಶಿರಾಳಕೊಪ್ಪ ಹಾಗೂ ಆದ್ಯ ವಿದ್ಯಾಸಂಸ್ಥೆ ಬಳ್ಳಿಗಾವಿ ಇವರಿಗೆ ವೇದಿಕೆಯ ಪರವಾಗಿ ಹೂ ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಸರ್ವರು ಕೂಡ ಚಪ್ಪಾಳೆಯ ಮೂಲಕ ಸ್ವಾಗತ ಕೋರಬೇಕಾಗಿ ವಿನಂತಿ. ಪ್ರಕೃತಿಯ ಮಡಿಲಲ್ಲಿ ಇರುವ ಈ ಸುಂದರ ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಯುತ K. ರೇವಣಪ್ಪನವರು, ಮಾಜಿ ಅಧ್ಯಕ್ಷರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹೂವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಮತ್ತೋರ್ವ ಅತಿಥಿಗಳಾದ ಶ್ರೀಯುತ ಮಲ್ಲಿಕಾರ್ಜುನ್ ದಾನೇರ್, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಬಳ್ಳಿಗಾವಿ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹೂವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಯುತ ಮಂಜುನಾಥ್ SR, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಸಿದ್ದಬಸಪ್ಪ B, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರ ಸಾಕ್ಷರತಾ ಸಂಘ ಭದ್ರಾವತಿ ಮತ್ತು ಅಧ್ಯಕ್ಷರು VES ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಫಲಪುಷ್ಪವನ್ನು ನೀಡುವುದರ
ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಸತೀಶ್ ತಾಳ್ಗುಂದ್, ಮಾಜಿ ಅಧ್ಯಕ್ಷರು APMC ಶಿಕಾರಿಪುರ, ಇವರಿಗೂ ಕೂಡ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಭಾಗದ ಗೌರವಾನ್ವಿತ ವ್ಯಕ್ತಿಗಳಾದ ಶ್ರೀಯುತ KB ಪ್ರಭುಸ್ವಾಮಿ ಕಾನಳ್ಳಿ, ಅಧ್ಯಕ್ಷರು ಶ್ರೀ ವೀರಮಹೇಶ್ವರಿ ಪತ್ತಿನ ಸಹಕಾರಿ ಸಂಘ ಶಿಕಾರಿಪುರ, ಇವರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೋರುತ್ತೇನೆ. ರೈತರ ಬೆನ್ನೆಲುಬಾದ ಶ್ರೀಯುತ ಶ್ರೀ ಪುಟ್ಟಣ್ಣಗೌಡರು ದೋಣನಗುಡ್ಡೆ, ಜಿಲ್ಲಾ ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ಶಿವಮೊಗ್ಗ, ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮತ್ತೋರ್ವ ಅತಿಥಿಗಳಾದ ಶ್ರೀಯುತ ಬಸವನಗೌಡ್ರ ಕೊಣ್ತಿ, ಇವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇನ್ನೋರ್ವ ಅತಿಥಿಗಳಾದ ರಾಜು ಹೊಸ್ಮನೆ ತಾಳಗುಂದ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಮತ್ತು ರೈತ ಸಂಘ, ಇವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತರು ಆದ ಮಲ್ಲಪ್ಪ H, ನಿವೃತ್ತ ಶಿಕ್ಷಕರು, ಅಲ್ಲಮಪ್ರಭು ಪ್ರೌಢಶಾಲೆಯ ಅಧ್ಯಕ್ಷರು ಬಳ್ಳಿಗಾವಿ, ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇನ್ನೋರ್ವ ಅತಿಥಿಗಳಾದ ವೀರಪ್ಪ ಪ್ಯಾಟೇರ್, ಜಿಲ್ಲಾ ಗೌರವಾಧ್ಯಕ್ಷರ ರೈತರ ಸಂಘ ಮಾಳಗೊಂಡನಕೊಪ್ಪ, ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹೂಗಳಿಂದ ತುಂಬಿದ ತೋಟ ಎಷ್ಟು ಸುಂದರವೋ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮುದ್ದು ಮಕ್ಕಳಿಗೂ ಹಾಗೂ ಪೋಷಕರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮವು ಸುಂದರವಾಗಿ ಮೂಡಿಬರಲು ಕಾರಣೀಕರ್ತರಾದ ಫೋಟೋಗ್ರಾಫರ್ ಅವರಿಗೂ ಹಾಗೂ ಸುಂದರವಾಗಿ ವೇದಿಕೆ ನಿರ್ಮಾಣ ಮಾಡಿದಂತಹ ಧ್ವನಿವರ್ಧಕರಿಗೂ, ಪತ್ರಕರ್ತರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣರಾದಂಥ ಸರ್ವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಸರ್ವರನ್ನು ಕೂಡ ತುಂಬು ಹೃದಯದಿಂದ ವೇದಿಕೆಗೆ ಸ್ವಾಗತಿಸಿರ್ತಕ್ಕಂಥ ಶ್ರೀಮತಿ ನೇತ್ರಾ ಹಿರೇಮಠ್, ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀಯುತ ರಾಜು ಮಂಚಿಕೊಪ್ಪ, ಸದಸ್ಯರು ರೈತ ಸಂಘ, ಇವರಿಗೂ ಸಹ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ವೀರಣ್ಣ ಕರಡಿ, ಜಿಲ್ಲಾ ಗೌರವಾಧ್ಯಕ್ಷರು ರೈತ ಸಂಘ, ಇವರಿಗೂ ಸಹ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅಂದರೆ ಪ್ರತಿಯೊಂದು ಕೂಡ ನಮ್ಮ ಸಂಪ್ರದಾಯದಲ್ಲಿ ದೀಪ ಅಂತಕ್ಕಂಥದ್ದನ್ನು ಜ್ಯೋತಿ ಪರಬ್ರಹ್ಮ ಅಂತ ಹೇಳಿ ಕರಿತೀವಿ. ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನದೆಡೆಗೆ ನಮ್ಮನ್ನೆಲ್ಲ ನಡೆಸಬೇಕು ಅಂತ ಹೇಳಿ ನಮ್ಮ ಎಲ್ಲ ಅತಿಥಿ ಮಾನ್ಯರನ್ನು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಸರ್ವ ಅತಿಥಿಗಳು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ.
ಸರ್ವ ಅತಿಥಿಗಳು, ನಮ್ಮ ಶಾಲಾ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಅತಿಥಿ ಮಾನ್ಯರು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಸೇರಿ ನಮ್ಮ ನೂತನ ಶಾಲೆಯ ನಾಮಫಲಕವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗನೆ ಸರ್ವ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಶ್ರೀಯುತ ಶಿವರಾಜ್ ವೈದ್ಯರು ಶಿರಾಳಕೊಪ್ಪ ಇವರನ್ನು ಸಹ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಮಹೇಶ್ವರಪ್ಪ ಗೌಡ್ರು, ನಿವೃತ್ತ ಸಬ್ ಇನ್ಸ್ಪೆಕ್ಟರ್, ಇವರು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮ ಈ ಶಾಲೆಯ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಶ್ರೀಯುತ ಶಟಸ್ಥಲ ಬ್ರಹ್ಮ ಗುರುಬಸವ ಪಂಡಿತಾರಾಧ್ಯ ಮಹಾಂತ ದೇಶಿಕೇಂದ್ರ ಮಹಾಸ್ವಾಮಿಗಳು, ಮಳೆ ಹಿರೇಮಠ ತೊಗರ್ಸಿ ಹಾಗೂ ಕ್ಯಾಸನೂರು ಹಿರೇಮಠ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನವನ್ನು ನೀಡಬೇಕು ಅಂತ ಹೇಳಿ ಗುರುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಅರ್ಥ ಎಜುಕೇಷನಲ್ ಸೊಸೈಟಿ ಆದ್ಯ ಎಜುಕೇಷನಲ್ ಸೊಸೈಟಿ ಬಳ್ಳಿಗಾವಿ ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು ಮತ್ತು 1 ವರ್ಷ ರನ್ ಆಯಿತು. ಈ ವರ್ಷ ಇಲ್ಲಿ ಶಾಲೆ ಪ್ರಾರಂಭ ಆಗಿ ಇಲ್ಲಿವರೆಗೂ
ಅನೇಕ ವಿಚಾರಗಳು ನಡೆದು, ಅನೇಕ ಕಾರ್ಯಕ್ರಮಗಳು ನಡೆದು, ಅದೆಲ್ಲದರ ವಾರ್ಷಿಕ ವರದಿಯನ್ನು ಶಾಲೆಯ ಮುಖ್ಯ ಶಿಕ್ಷಕಿಯಾದಂಥ ಆಶಾ BP ಅವರು ಇಲ್ಲಿ ಸಲ್ಲಿಸಲು ಬರ್ತಾ ಇದ್ದಾರೆ. ಸರ್ವರಿಗೂ ಕೂಡ ಶುಭ ಸಂಜೆ. ನಮ್ಮ ಈ ಶಾಲೆಯ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ಈ ಸುಸಂದರ್ಭದಲ್ಲಿ ನಮ್ಮ ಶಾಲೆಯ 2024-25ನೇ ಸಾಲಿನ ವಾರ್ಷಿಕ ಕಾರ್ಯಚಟುವಟಿಕೆಗಳ ಸಂಕ್ಷಿಪ್ತ ವರದಿಯನ್ನು ನಾನಿಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಬಳ್ಳಿಗಾವಿಯಲ್ಲಿ ನೂತನವಾಗಿ ಆರಂಭವಾಗಿರುವಂತಹ ಆದ್ಯ ರೆಸಿಡೆನ್ಷಿಯಲ್ ಸೆಂಟ್ರಲ್ ಸ್ಕೂಲ್ ತನ್ನ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸಿಕೊಳ್ಳುತ್ತಿದೆ. ಈ ವರ್ಷದ ಶೈಕ್ಷಣಿಕ ತರಗತಿಗಳು ಜೂನ್ 1, 2025ರಿಂದ ಪ್ರಾರಂಭವಾದರೂ ಕೂಡ ರಜೆಯ ಮಜದಲ್ಲಿದ್ದ ಮಕ್ಕಳು ಶಾಲೆಗೆ ಆಗಮಿಸಿದ್ದು ಜೂನ್ 3, 2025ರಂದು. ಆ ದಿನ ಶಾಲೆಗೆ ಮಕ್ಕಳನ್ನು ಹೂಗಳನ್ನು ಕೊಡುವುದರ ಮೂಲಕ ಸ್ವಾಗತಿಸಲಾಯಿತು. ಅಂದು ವಿದ್ಯೆಯ ಅಧಿದೇವತೆಯಾದ ಶಾರದೆಯನ್ನು ಪೂಜಿಸುವುದರ ಮೂಲಕ ತರಗತಿಗಳನ್ನು ಪ್ರಾರಂಭಿಸಲಾಯಿತು. ಜೂನ್ 5ರಂದು ಶೈಕ್ಷಣಿಕ ವರ್ಷದ ಮೊದಲ ಆಚರಣೆ ವಿಶ್ವ ಪರಿಸರ ದಿನ. ಅಂದು ಎಲ್ಲ ಮಕ್ಕಳು ಹಾಗೂ ಶಿಕ್ಷಕರು ಹಸಿರು ಬಣ್ಣದ ಉಡುಗೆಗಳನ್ನು ಧರಿಸಿ ಸಸಿಗಳನ್ನು ನೆಡುವುದರ ಮೂಲಕ ಪರಿಸರ ದಿನವನ್ನು ಆಚರಿಸಲಾಯಿತು. ನಮ್ಮ ಶಾಲೆಯ ಸಹಶಿಕ್ಷಕಿಯಾದ ಶ್ರೀಮತಿ ವಿಜಯಲಕ್ಷ್ಮಿ ಇವರು ಪರಿಸರ ದಿನದ ವಿಶೇಷತೆ ಹಾಗೂ ಮಹತ್ವವನ್ನು ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಯೋಗ ಈಸ್ ದ ಆರ್ಟ್ ಆಫ್ ಅವೇರ್ನೆಸ್ ಆನ್ ದ ಕ್ಯಾನ್ವಸ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಅಂತೆಯೇ ಜೂನ್ 21ರಂದು ನಮ್ಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಅಂದು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಆಶಾ ವೀರೇಶ್ ಇವರು ಯೋಗ ದಿನದ ಹಿನ್ನೆಲೆ, ಮಹತ್ವ ಹಾಗೂ ಯೋಗ ಮಾಡುವುದರ ಪ್ರಯೋಜನಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸುವುದರ ಜೊತೆಗೆ ಸಾಮಾನ್ಯ ಯೋಗಾಸನಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸಿಕೊಟ್ಟರು. ಜುಲೈ 1ರಿಂದ 8ರವರೆಗೆ ನಮ್ಮ ಶಾಲೆಯಲ್ಲಿ ರೈನ್ಬೋ ವೀಕನ್ನು ಆಚರಿಸಲಾಯಿತು. ಎಲ್ಲ ವಿದ್ಯಾರ್ಥಿಗಳು ಕೂಡ ಪ್ರತಿನಿತ್ಯ ಕಾಮನ ಬಿಲ್ಲಿನ 7 ಬಣ್ಣಗಳ ಬಟ್ಟೆಗಳನ್ನು ಧರಿಸಿಕೊಂಡು ಬರುವುದರ ಮೂಲಕ ಈ ವಾರವನ್ನು ಸಂಭ್ರಮದಿಂದ ಆಚರಿಸಿದರು. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ವಾಣಿಯಂತೆ ನಮ್ಮೆಲ್ಲ ಗುರುವೃಂದದವರನ್ನು ಸ್ಮರಿಸುವ ದಿನವಾದ ಗುರುಪೂರ್ಣಿಮಾವನ್ನು ಜುಲೈ 22ರಂದು ವಿದ್ಯಾರ್ಥಿಗಳು ತಮ್ಮೆಲ್ಲ ಗುರುವೃಂದದವರಿಗೆ ಪುಷ್ಪವನ್ನು ಅರ್ಪಿಸಿ ಆಶೀರ್ವಾದ ಪಡೆಯುವುದರೊಂದಿಗೆ ಗುರುಪೂರ್ಣಿಮಾ ದಿನವನ್ನು ಆಚರಿಸಲಾಯಿತು. ರಾಷ್ಟ್ರಾದ್ಯಂತ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಿಸುವ ನಮ್ಮ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ. ಈ ಬಾರಿ 77ನೇ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15ರಂದು ಧ್ವಜಾರೋಹಣ ಮಾಡುವುದರ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ದಿನದ ಆಚರಣೆಯ ಮಹತ್ವವನ್ನು ಕುರಿತು ನಮ್ಮ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಯುತ ಪಂಚಾಕ್ಷರಯ್ಯ ಸರ್ ಇವರು ನಮ್ಮ ಮಕ್ಕಳಿಗೆ ತಿಳಿಸಿಕೊಟ್ಟರು. ನಂತರ ದೇಶಭಕ್ತಿ ಗೀತೆ, ನೃತ್ಯ, ಭಾಷಣ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳೊಂದಿಗೆ ಸಡಗರದಿಂದ ಸ್ವಾತಂತ್ರ್ಯ ದಿನವನ್ನು ಆಚರಿಸಿದೆವು. ತುಂಟ ಕೃಷ್ಣನ ಜನ್ಮಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ರಾಧಾಕೃಷ್ಣ ವೇಷ ಸ್ಪರ್ಧೆ ಹಾಗೂ ನೃತ್ಯವನ್ನು ಏರ್ಪಡಿಸಿದ್ದೆವು. ಮಕ್ಕಳು ತುಂಟ ಕೃಷ್ಣನ ವೇಷ ಹಾಗೂ ಮುದ್ದು ರಾಧೆಯರ ವೇಷಧಾರಿಗಳಾಗಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದರು. ನಮ್ಮ ಕ್ಲಸ್ಟರ್ನ CRPಗಳಾದ ಶ್ರೀಮತಿ ಚೆನ್ನಮ್ಮ ಹಾಗೂ ಶಿರಾಳಕೊಪ್ಪ ಕ್ಲಸ್ಟರ್ನ CRPಗಳಾದಂತಹ ಶ್ರೀಮತಿ ರೋಹಿಣಿ MR ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಶುಭ ಕೋರಿದರು. ಎ ಟೀಚರ್ ಪ್ರೆಸೆಂಟ್ ದ ಪಾಸ್ಟ್ ರಿವೀಲ್ಸ್ ದ ಪ್ರೆಸೆಂಟ್ ಆ್ಯಂಡ್ creates
ಲೀಡ್ಸ್ ದ ಫ್ಯೂಚರ್ ಎಂಬಂತೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5ರಂದು ನಮ್ಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಅಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವಿಸಲಾಯಿತು. ತದನಂತರ ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ರೇಣುಕಾ ಎನ್ ರವರು ಶಿಕ್ಷಕರ ದಿನದ ಹಿನ್ನೆಲೆ ಹಾಗೂ ಮಹತ್ವವನ್ನು ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ನಂತರ ಸೆಪ್ಟೆಂಬರ್ 23ರಿಂದ ಸೆಪ್ಟೆಂಬರ್ 30ರವರೆಗೆ ಶೈಕ್ಷಣಿಕ ವರ್ಷದ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಗಳನ್ನು ನಡೆಸಲಾಯಿತು. ನಂತರ ಅಕ್ಟೋಬರ್ 2ರಂದು ನಮ್ಮ ಶಾಲೆಯಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಅಂದು ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಶಿಲ್ಪಾ ಕೆಜಿ ಹಾಗೂ ಸಹಶಿಕ್ಷಕಿಯಾದ ಶ್ರೀಮತಿ ನೇತ್ರಾ ಹಿರೇಮಠ್ರವರು ಗಾಂಧಿ ಜಯಂತಿ ಮಹತ್ವ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನ ಚರಿತ್ರೆಯನ್ನು ಮಕ್ಕಳಿಗೆ ತಿಳಿಸಿಕೊಟ್ಟರು. ನಂತರ ಅಕ್ಟೋಬರ್ 3ರಿಂದ ಅಕ್ಟೋಬರ್ 20ರವರೆಗೆ ದಸರಾ ಪ್ರಯುಕ್ತ ಶಾಲೆಗೆ ರಜೆ ನೀಡಲಾಯಿತು. ಜೊತೆಗೆ ಇಲಾಖೆಯ ಆದೇಶದಂತೆ ಅಕ್ಟೋಬರ್ 17ರಂದು ವಾಲ್ಮೀಕಿ ಜಯಂತಿಯನ್ನು ಸರ್ವ ಶಿಕ್ಷಕರ ಸಮ್ಮುಖದಲ್ಲಿ ಆಚರಿಸಲಾಯಿತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ನುಡಿಯಂತೆ ನಮ್ಮೆಲ್ಲರ ನಾಡ ಹಬ್ಬ ಕನ್ನಡ ರಾಜ್ಯೋತ್ಸವ. ನವೆಂಬರ್ 1ರಂದು ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಅದು ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಮೂಲಕ ಮಕ್ಕಳೆಲ್ಲರೂ ಕೂಡ ಕೆಂಪು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಸಡಗರದೊಂದಿಗೆ ಶಾಲೆಯಲ್ಲಿ ಮನರಂಜನೆ ಹಾಗೂ ಹಾಡುಗಳೊಂದಿಗೆ ಆನಂದಿಸಿದರು. ನವೆಂಬರ್ 6ರಂದು GHPS ಬಳ್ಳಿಗಾವಿ ಶಾಲೆಯಲ್ಲಿ ನಡೆದ ಜಾವಗಟ್ಟಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿಯಾದಂತಹ ಕುಮಾರಿ ಅದಿತಿ ಎಸ್ ಭಂಡಾರಿ ಆಶುಭಾಷಣ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಹಾಗೂ ಕುಮಾರಿ ಪ್ರಾರ್ಥನಾ CM ಭಕ್ತಿಗೀತೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ನಂತರ ನವೆಂಬರ್ 14ರಂದು ಮಕ್ಕಳ ಪ್ರೀತಿಗೆ ಪಾತ್ರರಾದಂತಹ ಪ್ರೀತಿಯ ಚಾಚಾ ಎಂದೇ ಹೆಸರುವಾಸಿಯಾದಂತಹ ಪಂಡಿತ್ ಜವಾಹರಲಾಲ್ ನೆಹರೂರವರ ಜನ್ಮ ದಿನಾಚರಣೆಯನ್ನು ಹಾಗೆ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಅಂದು ಎಲ್ಲ ಮಕ್ಕಳು ಕೂಡ ಬಣ್ಣ ಬಣ್ಣದ ಉಡುಗೆಗಳನ್ನು ಧರಿಸಿ ಶಾಲೆಗೆ ಆಗಮಿಸಿ ನಂತರ ಮಕ್ಕಳಿಗಾಗಿಯೇ ವೇದಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಿ ಮಕ್ಕಳಿಂದಲೇ ಕಾರ್ಯಕ್ರಮವನ್ನು ನಡೆಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ನಂತರ ಇಲಾಖೆಯ ಆದೇಶದಂತೆ ನವೆಂಬರ್ 18ರಂದು ಕನಕ ಜಯಂತಿಯನ್ನು ಆಚರಿಸಿದೆವು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬಂತೆ ಡಿಸೆಂಬರ್ 7ರಂದು ನಮ್ಮ ಶಾಲೆಯಿಂದ ಪ್ರಪ್ರಥಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡೆವು. ಅಂದು ಬನವಾಸಿ, ಸಿರಸಿ, ಗುಡ್ನಾಪುರ, ಮಂಜುಗುಣಿ, ಸಹಸ್ರಲಿಂಗ ಸ್ಥಳಗಳಿಗೆ ಭೇಟಿ ನೀಡಿದೆವು ಮತ್ತು ನಮ್ಮ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಆಯಾ ಸ್ಥಳಗಳ ಇತಿಹಾಸ ಹಾಗೂ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟರು. ನಂತರ ಶಾಲ್ಮಲಾ ಪಾರ್ಕ್ನಲ್ಲಿ ಆಟ, ಹಾಡು, ಕುಳಿತಗಳೊಂದಿಗೆ ಮಕ್ಕಳು ಮನೋರಂಜನೆ ಪಡೆದರು. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪಠ್ಯದ ಜೊತೆಗೆ ಪೂರಕವಾದ ಸಹಪಠ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಉದ್ದೇಶದಿಂದ ಜನವರಿ 9 ಮತ್ತು ಜನವರಿ 10ರಂದು ಮಕ್ಕಳ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸಿದೆವು. ಇವುಗಳಲ್ಲಿ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳನ್ನು ಪಡೆದು ಆ ಮಕ್ಕಳಿಗೆ ಪದಕಗಳನ್ನು ಕೂಡ ವಿತರಿಸಲಾಯಿತು. ತದನಂತರ ಮಕ್ಕಳಂತೆಯೇ ವಿಭಿನ್ನ ಪ್ರತಿಭೆಗಳನ್ನು ಹೊಂದಿ ಕ್ರಿಯಾಶೀಲರಾಗಿ ಎಲೆಮರೆಕಾಯಿಗಳಾಗಿ ಉಳಿಯುವಂತಹ ಎಲ್ಲ ಪೋಷಕರಿಗೂ ಕೂಡ ಮನೋರಂಜನೆ ಹಾಗೂ ಉತ್ಸಾಹವನ್ನು ಹೆಚ್ಚಿಸಲು ದಿನಾಂಕ 18/1/2025ರಂದು ಪೋಷಕರ ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಂಡೆವು. ಅವರಿಗೆ ಮನರಂಜನಾ ಕ್ರೀಡೆಗಳಾದ ಗನ್ನಿ ಬ್ಯಾಗ್ ರೇಸ್, ಜಂಪಿಂಗ್ ಆನ್ ಕಲರ್ಸ್, ಶಾರ್ಟ್ ಪುಟ್, ಕಪ್ ಶಿಫ್ಟಿಂಗ್, ಟಗ್ ಆಫ್ ಬಾರ್ ಮುಂತಾದ ಆಟಗಳನ್ನು ಆಡಿಸಲಾಯಿತು. ಎಲ್ಲ ಪೋಷಕರು ಉತ್ಸಾಹ ಹಾಗೂ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ
ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳನ್ನು ಪಡೆದುಕೊಂಡರು. ನಂತರ ನಮ್ಮ ಭಾರತ ದೇಶ ಗಣತಂತ್ರವಾದಂತಹ ದಿನ 76ನೇ ಗಣರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ KG ನಾಗರಾಜ್ ಸರ್ ಅವರು ನಮ್ಮ ಈ ಪ್ರಜಾಪ್ರಭುತ್ವ ದಿನವನ್ನು ಕುರಿತು ಅದರ ಮಹತ್ವ ಹಾಗೂ ಹಿನ್ನೆಲೆಯನ್ನು ಮಕ್ಕಳಿಗೆ ತಿಳಿಸಿಕೊಟ್ಟರು. ನಂತರ ಇಷ್ಟೆಲ್ಲ ಕಾರ್ಯಚಟುವಟಿಕೆಗಳೊಂದಿಗೆ ಸಾಗಿ ಬಂದ ನಮ್ಮ ಶಾಲೆಯು ಇಂದು ತನ್ನ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಹಾಗೂ ಉದ್ಘಾಟನಾ ಸಮಾರಂಭಕ್ಕೆ ನವವಧುವಿನಂತೆ ಸಿಂಗಾರಗೊಂಡು ನಿಂತು ತಮ್ಮೆಲ್ಲರನ್ನೂ ಕೂಡ ಆಹ್ವಾನಿಸುತ್ತಿರುವುದು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ. ಪ್ರಸ್ತುತ ಸಾಲಿನಲ್ಲಿ ನಮ್ಮ ಸಂಸ್ಥೆಯ ಯಶಸ್ವಿಗೆ ಕಾರಣೀಕರ್ತರಾದಂತಹ ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ, ಶಾಲಾ ಸಿಬ್ಬಂದಿಗಳಿಗೂ, ಆಡಳಿತ ಮಂಡಳಿಯವರಿಗೂ ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮ್ಮೊಂದಿಗೆ ಸಹಕರಿಸಿರ್ತಕ್ಕಂಥ ಸರ್ವರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲೂ ಸಹ ನಿಮ್ಮ ಸಹಕಾರವನ್ನು ಕೋರುತ್ತಾ ಇಲ್ಲಿಯವರೆಗೂ ನಮ್ಮ ಶಾಲೆಯ ವಾರ್ಷಿಕ ವರದಿಯನ್ನು ಏಕಚಿತ್ತದಿಂದ ಆಲಿಸಿದಂತಹ ಅತಿಥಿಗಳಿಗೂ, ಪೋಷಕರಿಗೂ, ನೆರೆದಿರ್ತಕ್ಕಂಥ ಸಾರ್ವಜನಿಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ವಾರ್ಷಿಕ ವರದಿ ವಾಚನಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು. ಇಲ್ಲಿಯವರೆಗೆ ಸವಿವರವಾಗಿ ನಮ್ಮ ಶಾಲೆಯ ವಾರ್ಷಿಕ ವರದಿಯನ್ನು ಸಲ್ಲಿಸಿರುವಂತಹ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಆಶಾ BP ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ K. ರೇವಣಪ್ಪನವರು, ಮಾಜಿ ಉಪಾಧ್ಯಕ್ಷರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ, ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನಾಡಬೇಕು ಅಂತ ಹೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆದ್ಯ ರೆಸಿಡೆನ್ಷಿಯಲ್ ಸೆಂಟ್ರಲ್ ಸ್ಕೂಲ್ ಬೆಳಗಾವಿ ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಸಟಸ್ಥಲ ಬ್ರಹ್ಮೆ ಗುರುಬಸವ ಪಂಡಿರಾಧ್ಯ ಮಹಾಂತ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಳೆಹಿರಮಠ ತೊಗರ್ಸಿ ಕ್ಯಾಸ್ನೂರು ಇವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಸಂಸ್ಥೆಯ ಅಧ್ಯಕ್ಷರು, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಾಗರಾಜರವರೇ, ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ದಾನೇರವರೇ, ಶ್ರೀಯುತ ಸಿದ್ದಬಸಪ್ಪನವರೇ, ಲೋಕೇಶಪ್ಪನವರೇ, ಸತೀಶ್ ತಾಳುಂದ್ರವರೇ, ಪ್ರಭುಸ್ವಾಮಿ ಕಾನಳ್ಳಿಯವರೇ, ಪುಟ್ಟನಗೌಡರೇ ಹಾಗೂ ಮಲ್ಲಪ್ಪ ಮಾಸ್ತರ್ರವರೇ, ವೀರಪ್ಪ ಪ್ಯಾಟೆಯರವರೇ, ಬಸನಗೌಡರೇ, ರಾಜು ತಾಳಗುಂದರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಶಾಲಾ ಆಡಳಿತ ಮಂಡಳಿಯ ಸದಸ್ಯರುಗಳೇ, ಅದರಲ್ಲೂ ಮುಖ್ಯವಾಗಿ ಪಂಚಾಕ್ಷರೇಂದ್ರವರೇ, ಮುದ್ದು ಮಕ್ಕಳೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕ ವರ್ಗದವರೇ, ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ ಮತ್ತು ಸಿಬ್ಬಂದಿ ವರ್ಗದವರೇ, ಇವತ್ತು ಈ ಒಂದು ಆದ್ಯ ರೆಸಿಡೆನ್ಷಿಯಲ್ ಸ್ಕೂಲು ನಾವು ಇಲ್ಲಿ ಎಷ್ಟು ಸಾರಿ ಓಡಾಡಿದರೂ ಸಹ ಇದು ಯಾವ ಸ್ಕೂಲ್ ಇರ್ಬೋದು ಅಂತ ಕೇಳ್ತಿದ್ದೇವೆ ಬಿಟ್ಟರೆ ಉಳಿದಂಥದ್ದು ಅದೊಂದು ಸ್ಕೂಲು ಅಂತ ಹೇಳ್ತಾಯಿದ್ರು. ಅದು ನಾವು ಹೋಗುವಾಗ ನೋಡಿದರೆ ಒಳ್ಳೆಯ ಒಂದು ವಾತಾವರಣದಲ್ಲಿ ಒಳ್ಳೆಯ ಒಂದು ಕಟ್ಟಡವನ್ನು, ಸುಸಜ್ಜಿತವಾಗಿ ಕಟ್ಟಡವನ್ನು ಮಾಡಿ ರೆಸಿಡೆನ್ಷಿಯಲ್ ಸ್ಕೂಲನ್ನು ಮಾಡಬೇಕು ಅಂತ ಹೇಳಿ ಬಸವರಾಜಪ್ಪನವರು ಅದನ್ನು
ಜವಾಬ್ದಾರಿ ತಗೊಂಡು ಆಡಳಿತ ಮಂಡಳಿಯವ್ರ ಜೊತೆಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಮೊನ್ನೆ ಗೊತ್ತಾಯಿತು. ಅದು ಭಾಳ ಒಂದು ಸಂತೋಷ. ಇವತ್ತು ನಾವು ಎಷ್ಟೇ ಸರ್ಕಾರ ಸವಲತ್ತನ್ನು ಕೊಡ್ತೀನಿ ಅಂತ ಅಂದರೂ ಪ್ರೈವೇಟ್ ಸ್ಕೂಲ್ಗಳಿಗೆ ಇವತ್ತು ಮಕ್ಕಳನ್ನು ಕೊಡುವಂಥ ಜವಾಬ್ದಾರಿಯನ್ನು ಪೋಷಕರು ಹೊತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ರೆಸಿಡೆನ್ಷಿಯಲ್ ಸ್ಕೂಲ್ ಇರ್ಬೋದು, ಇತರೆ ಸ್ಕೂಲ್ಗಳಿರ್ಬೋದು, ಅವುಗಳಿಗೆ ಮಕ್ಕಳನ್ನು ಕಳಿಸ್ಬೇಕು, ಅಲ್ಲೇ ಓದಿಸ್ಬೇಕು, ಅಲ್ಲಿ ಚೆನ್ನಾಗಿ ಶಿಕ್ಷಣ ಕೊಡಿಸ್ಬೇಕು ಮಕ್ಕಳಿಗೆ ಅಂತಕ್ಕಂಥದ್ದು ಬಂದುಬಿಟ್ಟಿದೆ. ನಾವೆಲ್ಲ ಓದುವಾಗ ಎಲ್ಲಿ ಓದಬೇಕು ಎಲ್ಲಿ ಬಿಡಬೇಕು ಅಂತ ಇಲ್ಲ, ಹಳ್ಳಿಯಲ್ಲೇ ಓದ್ತಿದ್ವಿ. ಒಂದು ಪಾಟಿ ಕೊಡ್ತಿದ್ರು, ಒಂದು ಸಣ್ಣ ಕೈಚೀಲ ತಗೊಂಡು ಹೋಗಿ ಓದಿ ಬರ್ತಿದ್ವಿ. ಇಷ್ಟು ಬಿಟ್ಟರೆ ಮತ್ತೇನು ನಾವು ಮಾಡ್ತಿರಲಿಲ್ಲ. ಬರೋದು ಮನೆ ತಂದೆ ತಾಯಿ ಹೇಳ್ಕೊಡ್ತಿದ್ದಲ್ಲ, ನಮಗೇನು ಇದು ಮಾಡಿ. ಈಗ ಹೊರಗಡೆ ಎಲ್ಲೆಲ್ಲಿ ಶಾಲೆಗಳು ಚೆನ್ನಾಗಿದ್ದಾವೆ, ಕಾನ್ವೆಂಟ್ಗಳಿರ್ಬೋದು, ಈ ಥರದ ಸಂಸ್ಥೆಗಳಲ್ಲಿ ಓದ್ತಕ್ಕಂಥವ್ರು ಇರ್ಬೋದು, ಇವತ್ತು ಒಂದು ಲೈನಿಗೆ ಹೋಗ್ತಾ ಇದ್ದರೆ ಒಂದು 10 ಬಸ್ಸುಗಳು ಯಾವ್ಯಾವುದು ಶಿರಾಳಕೊಪ್ಪ ತುಂಬ ಇದಾವೆ, ಶಿಕಾರಿಪುರ ತುಂಬ ಇದಾವೆ, ಈ ಬೆಳಗಾವಿಯಲ್ಲಿ ಇಂಥ ಸ್ಕೂಲ್ಗಳಿಗೆ ಹೋಗಬೇಕು ಅಂತ ಹೇಳಿ ಮಕ್ಕಳಿಗಿಂತ ಪೋಷಕರು ಹೇಳ್ತಾರೆ. ಅವ್ರು 1 ವರ್ಷ ಹೋಗಿ ಬಂದ ಮೇಲೆ ಮಕ್ಕಳು ಸಹ, ಆ ಸಣ್ಣ ಮಕ್ಕಳು ನಾವು ಇಲ್ಲಿ ಓದಬೇಕಾಗಿತ್ತು ಅಂತ ಹಿಂಗೆ ಒಂದು ಶಿಕ್ಷಣಕ್ಕೆ ಭಾರಿ ಒತ್ತನ್ನು ಇವತ್ತು ಸರ್ಕಾರ ಕೊಟ್ಟರು ಸಹ ಮನೆಯಲ್ಲಿ ಪೋಷಕರಿಗೆ ಓದಿಸಬೇಕು ಅಂತಕ್ಕಂಥ ಭಾವನೆ ಇವತ್ತು ಜನರಲ್ಲಿ ಮೂಡಿಬಿಟ್ಟಿದೆ. ಆ ಒಂದು ಕಾರಣಕ್ಕೆ ಇವತ್ತು ಈ ಆದ್ಯ ರೆಸಿಡೆನ್ಷಿಯಲ್ ಸ್ಕೂಲು ಹೊಸ ಕಟ್ಟಡದ ಉದ್ಘಾಟನೆಯನ್ನು ಗುರುಗಳಿಂದ ಮಾಡಿಸಿದ್ದಾರೆ. ಗುರುಗಳನ್ನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬಂದರೂ ಗುರುಗಳನ್ನು ಕರೆಸಿ ಕಾರ್ಯಕ್ರಮವನ್ನು ಮಾಡುವುದು ಒಂದು ವಾಡಿಕೆ. ಅದರಂತೆ ನಮ್ಮ ಗುರುಗಳ ಆಶೀರ್ವಾದ ಈ ಶಾಲೆಗೆ ಸದಾ ಇರುತ್ತೆ ಅಂತ ಹೇಳಿ ಇರ್ತೈತಿ. ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋದರೆ ಭಾಳ ಇನ್ನೂ ಚೆನ್ನಾಗಿರುತ್ತೆ. ಲಾಭ ಮಾಡೋದು ಏನೋ ಒಂದು ಸಮಸ್ಯೆ ಮಾಡಿದ್ದೀವಿ, ಅದರಿಂದ ನಾವು 4 ಕಾಸು ಮಾಡಬೇಕು ಅಂತಕ್ಕಂಥ ಭಾವನೆಯನ್ನು ದಯವಿಟ್ಟು ಸಮಸ್ಯೆಯಲ್ಲಿ ನಡೆಸ್ತಕ್ಕಂಥವ್ರು ಯಾರೂ ಅದನ್ನ ತಿಳ್ಕೋಬಾರ್ದು. ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ. ಶಿಕ್ಷಕರಿಗೆ ಒಳ್ಳೆಯ ಶಿಕ್ಷಕರು ಯಾರಿದ್ದಾರೆ ಅವರಿಗೆ ಸರಿಯಾದ ರೀತಿ ಸಂಬಳವನ್ನು ಕೊಡ್ರಿ. ಅದೇ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಮಕ್ಕಳನ್ನು ಪಾಠ ಮಾಡಿ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಟ್ಟರೆ ಅದೇ ಒಂದು ಬಹಳ ಒಂದು ಮಹತ್ವದ ಒಂದು ಜವಾಬ್ದಾರಿ, ಒಂದು ಇದು ನಿಮ್ಮ ಸಂಸ್ಥೆಗೆ ಒಂದು ಕೀರ್ತಿ ಬರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತಂದರೆ, ನಮ್ಮದೊಂದು ಹುಡುಗಿತ್ತು, ಒಂದು ಸಂಸ್ಥೆಯಲ್ಲಿ ಪಾಠ ಮಾಡೋಕ್ಕೆ ಕೇಳಿದೆ, ಇಂಟ್ರ್ಯೂ ಬಂದಿತ್ತು. ಇಂಟ್ರ್ಯೂ ಬಂದಾಗ ನಾನು ಹೇಳ್ಬೇಕು ಅವ್ರಿಗೆ, ಯಾರಿಗಾರ ಸಂಸ್ಥೆಯವರಿಗೆ ಅಂದಾಗ, ಇಲ್ಲ ಬೇಡ ನಾನು ಚೆನ್ನಾಗಿ ಪಾಠ ಮಾಡಿದ್ರೆ ತಗೊಂತಾರೆ, ಮಾಡ್ಲಿದ್ರೆ ತಗೊಳಲ್ಲ, ಮಕ್ಕಳಿಗೂ ನಾವು ಮಾಡೋ ಪಾಠ ಸರಿಯಾಗಿ ಹಿಡಿಸ್ಬೇಕು. ಆ ಒಂದು ಕಾರಣಕ್ಕೆ ನೀ ರೆಕಮೆಂಡ್ ಮಾಡಬೇಡ ಅಂದ್ಲು. ಕೊನೆಗೆ ಆ ಸಂಸ್ಥೆಯಲ್ಲಿ ತಗೊಂಡ್ರು ಅವಳನ್ನ. ಹಿಂಗೆ ಒಳ್ಳೆಯ ಪಾಠವನ್ನು ಮಾಡ್ತಕ್ಕಂಥ ಶಿಕ್ಷಕಿಯರಿದ್ದರೆ ಅವರಿಗೆ ಒಳ್ಳೆಯ ಒಂದು ಇದು ಇರುತ್ತೆ, ಬೆಲೆ ಇರುತ್ತೆ, ಆ ಒಂದು ಸಂಸ್ಥೆಯೂ ಬೆಳೆಯುತ್ತೆ. ಅದಕ್ಕಾಗಿನ ಈ ಒಂದು ಸಂಸ್ಥೆ ಒಂದು ಉತ್ತಮವಾಗಿ ಬೆಳೆಯಲಿಕ್ಕೆ ಸಹಕಾರಿಯಾಗುತ್ತೆ. ಒಂದು ಸುಂದರವಾದ ಪರಿಸರದಲ್ಲಿ ಇವತ್ತು ಈ ಶಾಲೆಯನ್ನು ಕಟ್ಟಿದಿರಿ. ಹಿಂದುಗಡೆ ನೋಡಿದರೆ ಅಡಿಕೆ, ಆಕ್ಸಿಜನ್ ಜಾಸ್ತಿ ಇರುತ್ತೆ ಅಂತಾರೆ. ಮುಂದುಗಡೆಯೂ ಸಹ ಒಂದು ವಾತಾವರಣ ಚೆನ್ನಾಗಿದೆ, ಫೀಲ್ಡ್ ಇದೆ. ಮಕ್ಕಳಿಗೆ ಏನೆಲ್ಲ ಕೊಡ್ಬೋದು ಆ ಶಿಕ್ಷಣವನ್ನು ಕೊಡಲಿಕ್ಕೆ ಇಲ್ಲಿ ಸಾಧ್ಯ ಇದೆ. ಅದನ್ನು ಬಸವರಾಜಪ್ಪನವರು, ನಮ್ಮ ನಾಗರಾಜರವರು ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇನ್ನು ಕೆಲವೇ ವರ್ಷಗಳಲ್ಲಿ ಈ ಒಂದು ಸಂಸ್ಥೆ ಒಂದು ಉತ್ತುಂಗಕ್ಕೆ ಏರಲಿ. ಎಲ್ಲರ ಆಶೀರ್ವಾದ ಇವತ್ತೇನು ನಾವು ಉದ್ಘಾಟನೆ ಮಾಡಿದ ಗುರುಗಳು, ಅವರ ಮುಖಾಂತರ ನಾವು ಎಲ್ಲರಿಗೂ ಆ ಒಂದು ಇದು ನಿಮಗೆ ಶುಭ ಸಂಕೇತ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಇವತ್ತು ದಿಢೀರ್ನೇ ನಮಗೆ ಇಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಭಾಳ ಮುಖ್ಯ. ಒಂದು ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮ್ಮ ಮಕ್ಕಳು ಮಕ್ಕಳು ಓದಿ ಹೋಗ್ಬಿಟ್ರೆ ಅಷ್ಟೇ ಅಲ್ಲ, ಇವತ್ತು ಮಕ್ಕಳು ಓದಬೇಕು. ಓದಿನ ಜೊತೆಗೆ ಅವರ ಒಂದು ದಿನನಿತ್ಯದ ಚಟುವಟಿಕೆ, ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ನಾವು ಗುರುತು ಮಾಡಬೇಕು ಅನ್ನೋ ದೃಷ್ಟಿಯಿಂದ ವರ್ಷಕ್ಕೊಂದು ಸಾರಿ ಪಾಠವನ್ನು ಈ ಥರದ ಕಾರ್ಯಕ್ರಮ ಮಾಡಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾಯಿದ್ದೀರಿ. ಅದು ಆ ಪೋಷಕರಿಗೆ ನನ್ನ ಮಗು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಿ, ನನ್ನ ಮಗು ಎಷ್ಟು ಬುದ್ಧಿವಂತದನ ಅಂತಕ್ಕಂಥದ್ದನ್ನು ಇಲ್ಲಿ ಬಂದಾಗ ನೋಡಬೇಕು ಹೊರತು ನಂತರ ಅವರಿಗೆ ಆ ಒಂದು ಫೀಲ್ಡ್ನಲ್ಲಿ ಅವರಿಗೆ ಒಂದು ಇದನ್ನು ಕೊಟ್ಟರೆ, ಉತ್ತೇಜನ ಕೊಟ್ಟರೆ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆ ಒಂದು ಪ್ರತಿ ಮುಖಾಂತರ ಹೋಗ್ಬೋದು ಅಂತಕ್ಕಂಥದ್ದನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅನೇಕ
ವಿಚಾರಗಳೆಲ್ಲ ಮಾತಾಡೋರಿದ್ದಾರೆ. ನಾನೇನು ಹೆಚ್ಚು ಹೇಳುವಂಥದ್ದಿಲ್ಲ. ಅನೇಕ ಸಮಸ್ಯೆಗಳಿದೆ. ಒಂದು ಸಂಸ್ಥೆ ನಡೆಸಬೇಕು ಅಂತಂದರೆ ಅಷ್ಟೇ ಕಷ್ಟ ಇದೆ. ಇವತ್ತು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡೋದು ಅಂದರೆ ಅಷ್ಟು ಸುಲಭದ ಕೆಲಸ ಇಲ್ಲ. ಅವರಿಗೆ ಸರಿಯಾದ ಆಹಾರ, ವಸತಿ ಇವೆಲ್ಲವನ್ನು ಕೊಡಬೇಕು. ಸ್ವಲ್ಪ ತೊಂದರೆ ಆದರೆ ಆ ಮಕ್ಕಳಿಗೆ ಅನೇಕ ಸಮಸ್ಯೆಗಳು ಬರ್ತವೆ. ಆ ಪೋಷಕರು ಅದನ್ನು ಬಂದು ಇಲ್ಲಿ ಸಂಸ್ಥೆ ನಡೆಸೋರಿಗೆ ಭಾಳ ಒಂದು ತೊಂದರೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಅವೆಲ್ಲ ಸಾಧಕ ಬಾಧಕಗಳನ್ನು ನಾಗರಾಜವರು ನಿರ್ವಹಿಸ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ ಒಂದು ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ನಡೀಲಿ, ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳು ಸೇರಲಿ. ನಾವು ಸಹ ಒಂದು ಒಳ್ಳೆಯ ಇದಕ್ಕೆ ವಾತಾವರಣದಲ್ಲಿರ್ತಕ್ಕಂಥ ಈ ಶಾಲೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ, ಈಗ ಹೆಚ್ಚು ಮಾತನಾಡಲಿಕ್ಕೂ ಹೋಗೋದಲ್ಲ. ಇದು ಕೆಲವೇ ಭಾಳ ಟೈಮ್ ಆದಮೇಲೆ ಆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಸಹ ಸಾಕಷ್ಟು ಜನ ನಿಲ್ಲಲ್ಲ. ಭಾಳ ಟೈಮ್ ಆಯಿತು ಅಂದರೆ ನಿಲ್ಲಲ್ಲ. ಅದು ಆ ಕಾರಣಕ್ಕಾಗಿ ನಾನು ಕೆಲವೇ ಮಾತುಗಳನ್ನು ತಮ್ಮ ಮುಂದೆ ಮಾತನಾಡ್ತಾ, ವಾರ್ಷಿಕ ವರದಿಯಲ್ಲಿ ಈ ಶಾಲೆ ಏನೇನು ಕಾರ್ಯಕ್ರಮವನ್ನು ಮಾಡಿದೆ ಅಂತಕ್ಕಂಥದ್ದನ್ನು ಹೇಳಿದೆ. ಅದು ಎಲ್ಲರಿಗೂ ತಮಗೆ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಂಡು ಇನ್ನು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ಮಾಡಲಿ, ಒಳ್ಳೆಯ ರೀತಿಯಲ್ಲಿ ಬೆಳೀಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿ ಹಾಗೂ ನಮ್ಮ ಶಾಲೆಗೆ ಶುಭ ಹಾರೈಸಿರ್ತಕ್ಕಂಥ ಶ್ರೀಯುತ ಕೆ ರೇವಣಪ್ಪನವರು, ಮಾಜಿ ಉಪಾಧ್ಯಕ್ಷರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ, ಇವರಿಗೆ ನಮ್ಮ ವೇದಿಕೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರುವಂತಹ ಶ್ರೀಯುತ ಸಿದ್ದಬಸಪ್ಪ ಬಿ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರ ಸಾಕ್ಷರತಾ ಸಂಘ ಭದ್ರಾವತಿ ಮತ್ತು ಅಧ್ಯಕ್ಷರು VES, ಇವರು ನಮ್ಮ ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ ಹಿತನುಡಿಗಳನ್ನಾಡಬೇಕು ಅಂತ ಹೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಆದ್ಯ ಎಜುಕೇಷನ್ ಟ್ರಸ್ಟ್, ಆದ್ಯ ರೆಸಿಡೆನ್ಷಿಯಲ್ ಸೆಂಟ್ರಲ್ ಸ್ಕೂಲ್ ಬೆಳಗಾವಿ, ಇದರ ಒಂದು ಶಾಲಾ ಉದ್ಘಾಟನಾ ಮತ್ತು ಸಾಂಸ್ಕೃತಿಕ ಸಮಾರಂಭದ ಸಾನ್ನಿಧ್ಯ ವಹಿಸಿರುವಂಥ ಗುರುಬಸವ ಪಂಡಿತಾರಾಧ್ಯ ಮಹಾಂತ ದೇಶೀಯ ಕೇಂದ್ರ ಮಹಾಸ್ವಾಮಿಗಳು, ಮಳಲಿ ಹಿರೇಮಠ, ತೊಗರ್ಸಿ, ಕ್ಯಾಸನೂರು ಹಿರೇಮಠ ಇವರ ದಿವ್ಯ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ KG ನಾಗರಾಜ್ ಅವರೇ, ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಇದೀಗ ತಾನೇ ಸಂಸ್ಥೆಯ ಏಳಿಗೆಯನ್ನು ಶುಭ ಕೋರಿದಂತಹ ಶ್ರೀಯುತ ರೇವಣಪ್ಪನವರೇ, ಅದೇ ರೀತಿ ಮಲ್ಲಿಕಾರ್ಜುನ್ ದಾನೇರವರೇ, ಶ್ರೀಯುತ ಸತೀಶ್ ತಾಳಗುಂದರವರೇ, ಶ್ರೀಯುತ KB ಪ್ರಭುಸ್ವಾಮಿ ಕಾನಹಳ್ಳಿಯವರೇ, ಪುಟ್ಟನಗೌಡರು ದೊಣಬನ ಗುಡ್ಡೆಯವರೇ, ಅದೇ ರೀತಿಯಾಗಿ ಮತ್ತು ನನ್ನ ಆತ್ಮೀಯ ಸ್ನೇಹಿತರು, ಶಿಕಾರಿಪುರ ತಾಲೂಕಿನ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿಗಳು, ನನ್ನ ಆತ್ಮೀಯ ಸ್ನೇಹಿತರಂಥ ಬಸವನಗೌಡ್ರೆ, ವೇದಿಕೆ ಮೇಲೆ ಇರುವಂಥ ಎಲ್ಲ ಗೌರವಾನ್ವಿತರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕೂತಿರುವಂಥ ಎಲ್ಲ ಗೌರವಾನ್ವಿತ ಪೋಷಕ ಬಂಧುಗಳೇ, ವಿಶೇಷವಾಗಿ ಶಾಲಾ ಆಡಳಿತ ಮಂಡಳಿಯ ಸದಸ್ಯರುಗಳಾದಂಥ ಶ್ರೀಮತಿ ಪ್ರಮೀಳಾ ಮೇಡಮ್ನವರೇ, ಶ್ರೀಮತಿ ಶಿಲ್ಪಾ ನಾಗರಾಜ್ ಅವರೇ, ಶ್ರೀಮತಿ ಪಲ್ಲವಿ ಮಹೇಶ್ ಅವರೇ, ಶ್ರೀಮತಿ ಸುಜಯ ಪಂಚಾಕ್ಷರಯವರೇ, ಶ್ರೀಮತಿ ಆರತಿ ದೇಸಾಯಿ ಅವರೇ, ಉಮೇಶ್ ಶಾನವಾಡ ಅವರೇ, ವಾಗೀಶ್ ಪಾಟೀಲ್ ರೇ, ಪಂಚಾಕ್ಷರಿ JM ಅವರೇ ಮತ್ತು ಪ್ರೀತಿಯ ಮಕ್ಕಳೇ, ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ನನ್ನ ಪರಿಚಯ ಒಂದೇ ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ. ಯಾಕೆಂದರೆ ಯಾರೋ ಮಾತಾಡೋದ್ರು ಅನ್ನೋದು ಬೇಡ. ನಾನು ಬೇಸಿಕಲಿ ಐ ಆಮ್ ಎ ಟೀಚರ್. ಭದ್ರಾವತಿಯಲ್ಲಿ ಸಂಚೆ ಹೊನ್ನಮ್ಮ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಹಿರಿಯ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಕಳೆದ 28 ವರ್ಷದಿಂದ. ಮತ್ತು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಅದರ ರಾಜ್ಯದ ಅಧ್ಯಕ್ಷನಾಗಿಯೂ ಮತ್ತು ಭದ್ರಾವತಿ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿಯೂ ಸುಮಾರು 1,500 ಜನ ಮಕ್ಕಳಿರುವಂಥ ಒಂದು ವಿಶೇಷವಾಗಿ ರಾಜ್ಯದಲ್ಲಿ ಎಲ್ಲೂ ಇಲ್ಲದ ಸರ್ಕಾರಿ ನೌಕರರೇ ನಡೆಸುವಂಥ ರಾಜ್ಯದ ಏಕೈಕ ವಿದ್ಯಾಸಂಸ್ಥೆ ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆಯ ಅಧ್ಯಕ್ಷನಾಗಿಯೂ ಪ್ರಸ್ತುತ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನನಗೆ ಇಲ್ಲಿಗೆ ಬರಬೇಕು ಅಂತ ಕೇಳಿದರು ನಮ್ಮ ಪಂಚಾಕ್ಷರ ದ್ವಯರಿಬ್ಬರು,
ಪಂಚಾಕ್ಷರಯ್ಯನವರು ನಿವೃತ್ತ ಪ್ರಾಚಾರ್ಯರು ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ಪಂಚಾಕ್ಷರವರು. ನಮ್ಮ ಪಂಚಾಕ್ಷರ ಸರ್ ಅವರು ನಮ್ಮ ಮನೆ ಹಿಂದೆಗಡೆ ಇದ್ದಾರೆ ಕೃಷಿನಗರದಲ್ಲಿ, ಶಿವಮೊಗ್ಗದಲ್ಲಿ. ಅವರು ನಮ್ಮ ಒಡನಾಟ ಸುಮಾರು ಕಳೆದ 15-20 ವರ್ಷದಿಂದ ಇದೆ. ಅವರು ಉಪನ್ಯಾಸಕರಾಗಿ, ಪ್ರಾಚಾರ್ಯರಾಗಿ, ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳಾಗಿ ಎಲ್ಲ ಕೆಲಸವನ್ನು ಮಾಡುವಾಗ ನಮಗೆ ತುಂಬ ಹತ್ತಿರದಲ್ಲಿದ್ದರು. ತುಂಬ ವಾಗ್ಮಿಗಳವರು. ಅವ್ರ ಮುಂದೆ ನಮ್ದು ಏನಿಲ್ಲ, ಯಾಕಂದರೆ ಅವರ ಸ್ಟೂಡೆಂಟ್ಗಳು ನಾವೆಲ್ಲ. ತುಂಬ ವಾಗ್ಮಿಗಳು. ಅವ್ರ ಮುಂದೆ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಎಲ್ಲೋ ಒಂದು ಕಡೆ ಡಿಸಿಗ್ನೇಷನ್ ನೋಡಿ ನನ್ನನ್ನು ಕರೆದಿದ್ದಾರೆ. ರಾಜ್ಯದ ಶಿಕ್ಷಕರ ಸಂಘದ ಅಧ್ಯಕ್ಷರು, ಒಂದು ಸಂಸ್ಥೆ ಅಧ್ಯಕ್ಷರು, ಹೊಸ ಸಂಸ್ಥೆಯನ್ನು ಕಟ್ಟಿದ್ದೇವೆ, ಏನಾದರೂ ಅವರ ಒಂದು ಸಲಹೆಗಳೇನಾದರೂ ಸಿಗ್ಬೋದಾ ಅನ್ನೋ ಒಂದು ಆಶಯದಲ್ಲಿ ಕರೆದಿದ್ದಾರೆ. ನಿಜಕ್ಕೂ ಸಂತೋಷ. ಗುರುಗಳ ಸಾನ್ನಿಧ್ಯದಲ್ಲಿ ಇವತ್ತು ಈ ಒಂದು ಸಂಸ್ಥೆಯನ್ನು, ಕಟ್ಟಡವನ್ನು ಉದ್ಘಾಟಿಸುವಂಥ, ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸುವಂಥ ಒಂದು ಸೌಭಾಗ್ಯದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅಂದರೆ ನನಗೆ ಭಾಳ ಹೆಮ್ಮೆ ಇದೆ. ಇವತ್ತು ಖುಷಿ ಆಯಿತು ಈ ಸಂಸ್ಥೆಯನ್ನೆಲ್ಲ ನೋಡಿದಾಗ. ನನಗೆ ನನ್ನ ಸಂಸ್ಥೆ ಸಂಸ್ಥಾಪಕರನ್ನು ನೋಡಿ ನೆನಪಾಗುತ್ತೆ. ಗುರುಗಳೇ, ಭದ್ರಾವತಿಯಲ್ಲಿ ಸುಮಾರು ಒಂದು 60-70 ಕೋಟಿ ಆಸ್ತಿ ಅದು. ಇವಾಗ ಸುಮಾರು 60-70 ಕೋಟಿ ಆಸ್ತಿ. ಸುಮಾರು 1,500 ಜನ ಮಕ್ಕಳು ಓದ್ತಾರೆ. 1 to 10th ಕನ್ನಡ ಮೀಡಿಯಮ್ಮು, ಇಂಗ್ಲೀಷ್ ಮೀಡಿಯಮ್ ಇದೆ. 1 to 10th ಏಡ್ ಇದೆ. 1 to 10th ಇಂಗ್ಲೀಷ್ ಮೀಡಿಯಮ್ ಇದೆ. ಪ್ರೈಮರಿ ನರ್ಸರಿ ಇದೆ. PU ಕಾಲೇಜ್ ಇದೆ, ಕಾಮರ್ಸ್ ಆ್ಯಂಡ್ ಸೈನ್ಸ್, ಮತ್ತು BEd ಕಾಲೇಜ್ ಇದೆ. BEd ಕಾಲೇಜ್ ಇದೆ. ಈ ಒಂದು ಕಾಲೇಜಿನ ಚೇರ್ಮನ್ನಾಗಿ ನಾನು ಕೆಲಸ ಮಾಡ್ತೇನೆ. ಕಳೆದ 1994-95ನೇ ಸಾಲಲ್ಲಿ ಒಂದು ವರ್ಷ ಇಲ್ಲಿ ಓಡಾಡಿದೆ. ಯಾವುದಕ್ಕೆ ಅಂದರೆ BEd ಸೀಟನ್ನು ಪಡೆಯೋದಕ್ಕೋಸ್ಕರ. ಕುಮಾರೇಶ್ವರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಒಂದು ವರ್ಷ ಹೋರಾಟ ಮಾಡಿದೆ, ಅಲ್ಲಿ ಸೀಟ್ ತಗೋಬೇಕು ಅಂತ, ಅಲ್ಲೇ ಓದಬೇಕು ಅಂತ. ಕೊನೆಗೆ ಒಂದು ವರ್ಷ ಹೋರಾಟ ಮಾಡಿ ಆ ಕುಮಾರೇಶ್ವರನ ಕೃಪದಿಂದ ಅಲ್ಲಿ ಓದಿ ಒಂದೇ ವರ್ಷಕ್ಕೆ ಹಾಗೆ ಜಾಬ್ ಸಿಕ್ತು, ಹೋದೆ. ಇವತ್ತು ಹೋರಾಟ ಮಾಡಿ ತೆಗೆದುಕೊಂಡಂಥ ಒಂದು BEd ಸೀಟಿಗೆ ಇವತ್ತು ನಾನೇ BEd ಸೀಟನ್ನು ಕೊಡುವಂಥ ಒಬ್ಬ ಅಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸ್ತೇನೆ, ಆ ಭಗವಂತನ ಇಚ್ಛೆಯಿಂದ. ಎಸ್, ಯಾಕೆ ಹೇಳ್ತದೇನೆಂದರೆ, ಒಂದು BEd ಸೀಟ್ ತೊಗೊಳಕ್ಕೆ ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿ ಇವತ್ತು BEd ಕಾಲೇಜಿನ ಚೇರ್ಮನ್ ಆಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಮತ್ತು ನಮ್ಮ ಸಂಸ್ಥೆ ಹೇಗೆ ಅಂತಂದರೆ, ಸರ್ಕಾರಿ ನೌಕರರು ನಾವು ನಡೆಸುವಂಥ ಸಂಸ್ಥೆ ನೋ ಲಾಸ್ ನೋ ಪ್ರಾಫಿಟ್. ನಮ್ಮ ರೇವಣಪ್ಪನವ್ರು ಹೇಳ್ತಾ ಇದ್ರು, ಯಾವುದೇ ಲಾಭದಾಯಕಗೋಸ್ಕರ ಇದು ಮಾಡಬೇಡಿ ಅಂತ. ಖಂಡಿತ ನಮ್ಮ ಮನೆಗೆ ಕೇಳ್ತಾ ಇದ್ದೆ, ನಮ್ಮ KG ನಾಗರಾಜ್ ಅವರು ಈ ಜಮೀನನ್ನು ಕೊಟ್ಟವರನ್ನು ಕಾಣುತ್ತೆ. ಸುಮಾರು 8 ಎಕರೆ ಜಮೀನು ನಮ್ಮ ತಂದೆಯವರು ಅಂತ ಹೇಳಿದ್ರು. ಅದರಲ್ಲಿ 2 ಎಕರೆ ಜಮೀನನ್ನು ಇಲ್ಲಿ ನಾವು ಕೊಟ್ಟಿದ್ದೇವೆ. ನಿಜಕ್ಕೂ ಅವರಿಗೆ ನಾವೆಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಖಂಡಿತವಾಗಲೂ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಬೇಕು. ಯಾಕಂದರೆ ಇವತ್ತು ಮೊದಲ ಒಂದು ಈ ಥರದ ಒಂದು ಮನಸ್ಥಿತಿ ಉಳ್ಳಂಥ ಜನ ಇವತ್ತು ನಮಗೆ ಬೇಕಾಗಿದೆ. ಆ ಥರದ ಒಂದು ಮನಸ್ಥಿತಿ ಏನಾದರೂ ಖಂಡಿತ ಬರಬೇಕಾದ್ರೆ ಅದು ಖಂಡಿತ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಇಂಥ ಒಂದು ಹೈವೇ ರೋಡಲ್ಲಿ ಒಂದು ಸುಂದರವಾದಂಥ ಒಂದು ಪರಿಸರದಲ್ಲಿ ಇಂಥ ಒಂದು ಶಾಲೆಯನ್ನು ಕಟ್ಟಿರೋದು ನಿಜಕ್ಕೂ ಭಾಳ ಹೆಮ್ಮೆನ. ನಮ್ಮ ಪಂಚಾಕ್ಷರೇಶ್ವರು ಈ ಶಾಲೆ ಓಪನ್ ಮಾಡುವಾಗ ಬಂದರು DDP ಆಫೀಸಿಗೆ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಏನಾದರೂ ಸ್ವಲ್ಪ ಸಹಕಾರ ಕೊಡಬೇಕು, DDP ಅವರಿಗೆ ಹೇಳಬೇಕು ಅಂತಂದಾಗ ನಾನು ಆವಾಗ ರಾಜ್ಯದ ಅಧ್ಯಕ್ಷನಾಗಿದ್ದಾಗ ಹೇಳಿದೆ, ಸರ್ ಈ ಥರ ಮಾಡ್ತಾ ಇದ್ದಾರೆ, ಅವರು ನಿವೃತ್ತ ಪ್ರಾಚಾರ್ಯರು, ಒಳ್ಳೆಯ ವಾಗ್ಮಿಗಳಾಗಿ ಕೆಲಸ ಮಾಡ್ತಾರೆ, ಮತ್ತು ಸಮಾಜ ಸೇವಕರಿದ್ದಾರೆ, ಅವರ ಎಲ್ಲ ಟೀಮ್ ಸೇರಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದೆ, ಅದಕ್ಕೇನು ಬೇಕು ಸಹಕಾರ ಕೊಡಬೇಕು ಅಂತ ಹೇಳಿದಾಗ ಪಾಪ ಅವರ ಜೊತೆಗೆ ಆಡಳಿತ ಮಂಡಳಿಯವರು, ಗ್ರಾಮಸ್ಥರೆಲ್ಲ ಬಂದು ಇವತ್ತು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ನೋಡಲಿಕ್ಕೆ ಒಂದು ಸಣ್ಣ ಸಂಸ್ಥೆ ಥರ ಕಾಣ್ತಾ ಇದೆ. ಇದು ಇನ್ನೊಂದು 5 ವರ್ಷನೋ 10 ವರ್ಷ ಹೋದರೆ ಇದು ದೊಡ್ಡ ಸಂಸ್ಥೆಯಾಗಿ ಖಂಡಿತವಾಗಲೂ ಬೆಳೀತೈತಿ. ಅಲ್ಲಿ ದೇವರ ಸನ್ನಿಧಾನದಲ್ಲಿ ಈ ಒಂದು ಸಂಸ್ಥೆ ಇರೋದ್ರಿಂದ ಮತ್ತು ಗುರುಗಳ ಆಶೀರ್ವಾದದಿಂದ ಇವತ್ತು ಈ ಕಾರ್ಯಕ್ರಮ, ಮೊದಲ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಒಂದು ಅಡಿಗಲ್ಲಿಗೆ ಉದ್ಘಾಟನೆ ಕರೆದ್ರಿಂದ ನನಗನ್ಸುತ್ತೆ ಭಗವಂತನ ಕೃಪೆ ಈ ಸಂಸ್ಥೆ ದೊಡ್ಡದಾಗಿ ಬೆಳೀತತಿ ಅನ್ನೋ ಒಂದು ಆಶಾಭಾವನೆ ಇದೆ. ಮತ್ತು ಅದಕ್ಕೆ ಶುಭಾಶಯಗಳನ್ನು ನಾನು ಕೋರ್ತಾ, ನಮಗೆ ಗೊತ್ತಿರದೆ ಮನೆಯೇ ಮೊದಲ ಪಾಠ, ಶಾಲೆ ತಾಯಿಯೇ ಮೊದಲ ಗುರು ಅಂತ. ಅದನ್ನು ಬಿಟ್ಟರೆ 2ನೇ ಗುರು ಸ್ಥಾನವನ್ನು ಈ ಶಾಲೆಯ ಗುರುಗಳು ವಹಿಸ್ಕೊಳ್ತಾರೆ. ನಾನು ನಮ್ಮ ಟೀಚರ್ಸಿಗೆ ಹೇಳೋದಿಷ್ಟೇ, ನೀವು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಏನು ನಿಮ್ಮನ್ನು ನಂಬಿ ಈ ಸುತ್ತಮುತ್ತ ಹಳ್ಳಿಯ ಮಕ್ಕಳನ್ನೇನು ಕಳಿಸ್ತಾರೋ ಖಂಡಿತವಾಗಲೂ ಅವರಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರೆ ಆ ಆಡಳಿತ ಮಂಡಳಿಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ, ಆ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ. ಈ ಸಂಸ್ಥೆ ಇನ್ನಷ್ಟು ಉತ್ತೋನ್ನತ ಎತ್ತರಕ್ಕೆ ಬೆಳೆಯುತ್ತೆ ಮತ್ತು ನಿಮಗೂ ಸಹ ಒಂದು ಜೀವನವನ್ನು ಕೊಡುತ್ತೆ. ಇವತ್ತು ನಾವು ಭದ್ರಾವತಿಯಲ್ಲಿ ಸುಮಾರು 1,500 ಜನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತೇವೆ ಅಂದರೆ ಸುಮಾರು 70-80 ಜನ ಕುಟುಂಬಗಳು ಅದರಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ಸುಮಾರು 70-80 ಕುಟುಂಬಗಳು ಇವತ್ತು ಜೀವನವನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯ ಸ್ಯಾಲ್ರಿ, ಒಬ್ಬೊಬ್ಬರಿಗೆ 25-30-40 ಸಾವಿರ ರೂಪಾಯಿ ಸ್ಯಾಲ್ರಿನ ನಾವು ಕೊಡ್ತಾ ಇದ್ದೇವೆ. ಆ ಬರುವಂಥ ಇನ್ಕಮನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾವು ಯಾವುದನ್ನು ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ. ಆ ಫೀಸನ್ನು ತೆಗೆದುಕೊಂಡ್ರೆ ಇಷ್ಟು ವರ್ಷದಲ್ಲಿ ಬಡ್ಜೆಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಅವರಿಗೆ ಇನ್ಕ್ರಿಮೆಂಟು
ಸಿಸ್ಟಮಲ್ಲಿ ಅವರಿಗೆ ಬೇಸಿಕಲ್ಲಿ ಮೂಲ ವೇತನದಲ್ಲಿ ಎಲ್ಲ ಸಂಬಳವನ್ನು ಕೊಡ್ತಾ ಇದೆ. ಹಾಗೆ ಈ ಸಂಸ್ಥೆ ಇನ್ನಷ್ಟು ಬೆಳಿಬೇಕಾದ್ರೆ ನಮ್ಮ ಈ ಶಿಕ್ಷಕರಿಂದ ಮುಖ್ಯ ಶಿಕ್ಷಕರು, ಈ ಶಿಕ್ಷಕರು ಮತ್ತು ಆಡಳಿತ ಮಂಡಳಿ, ವಿಶೇಷವಾಗಿ ಈ ಸಂಸ್ಥೆ ಕಾರ್ಯದರ್ಶಿಗಳಿರ್ಬೋದು, ಅಧ್ಯಕ್ಷರಿರ್ಬೋದು, ಆ ಶಿಕ್ಷಕರಿಗೆ ಮುಕ್ತವಾಗಿ ಫ್ರೀಯಾಗಿ ಅವ್ರಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ಸೌಲಭ್ಯಗಳನ್ನು ಕೊಟ್ಟರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ವಿಶೇಷವಾಗಿ ಈ ಶಿರಾಳಕೊಪ್ಪದ ಭಾಗದಲ್ಲಿ ಸಾಕಷ್ಟು ಖಾಸಗಿ ಅನುದಾನಿತ ಶಾಲೆಗಳು, ಅನುದಾನ ರಹಿತ ಶಾಲೆಗಳಿದ್ದಾವೆ. ಅದರ ವಿಶೇಷವಾಗಿ ಇದರ ಹೆಸರು ಆದ್ಯ ರೆಸಿಡೆನ್ಷಿಯಲ್ ಸೆಂಟ್ರಲ್ ಸ್ಕೂಲ್ ಅಂದರೆ ಏನೋ ಒಂದು ರೀತಿ ಅಟ್ರಾಕ್ಟಿವ್ ಇರುವಂಥ ಒಂದು ಹೆಸರನ್ನು ತಾವು ಇಟ್ಟಿದ್ದೀರಿ ಬೆಳಗಾವಿಯಲ್ಲಿ. ಹಾಗಾಗಿ ಈ ಸ್ಕೂಲು ಭಾಳ ಚೆನ್ನಾಗಿ, ವಿಶೇಷವಾಗಿ ನಮ್ಮ ಪಂಚಾಕ್ಷರೇಶ್ವರವರು ಅವರು ಭಾಳ ನಾಲೆಡ್ಜಬಲ್ ಪರ್ಸನ್ಸು, ತುಂಬ ಟೆಕ್ನಿಕಲಿ ಚೆನ್ನಾಗೆ ಒಂದು ಒಳ್ಳೆಯ ಎಜುಕೇಷನಲ್ಲಿ ಇದರಲ್ಲಿ ಭಾಳ ಒಳ್ಳೆಯ ಫೀಲ್ಡಲ್ಲಿದ್ದಾರೆ. ಅವರನ್ನು ಒಬ್ಬ ಸದಸ್ಯರನ್ನಾಗಿ, ಆಡಳಿತ ಮಂಡಳಿ ಸದಸ್ಯರನ್ನಾಗಿ ನೀವು ಮಾಡಿಕೊಂಡಿರ್ಬೋದು. ಇನ್ನೋರ್ವ ಪಂಚಾಕ್ಷರಿ JM ಸರ್ ಅವರು ಡಿಗ್ರಿ ಕಾಲೇಜಲ್ಲಿ ಸೂಪರಿಂಟೆಂಟ್ ಆಗಿ ಬೇರೆ ಬೇರೆ ಹುದ್ದೆಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸವನ್ನು ಮಾಡಿ ಬಂದಿದ್ದಾರೆ. ಹೀಗೆ ಅನುಭವ ಇರುವಂಥ ಶಿಕ್ಷಣದ ಮಹತ್ವ ಗೊತ್ತಿರುವಂಥವ್ರನ್ನ ನೀವು ಆಡಳಿತ ಮಂಡಳಿ ಇಟ್ಕೊಂಡಿರೋದು ಎಲ್ಲೋ ಒಂದು ಕಡೆ ಒಂದು ಖುಷಿಯನ್ನು ತರ್ತಾ ಇದೆ. ನಾವು ಕಳೆದ ಬಾರಿ ಮಾನ್ಯ ಇವತ್ತಿನ ಸಂಸದರು, ನಾನು ಇಲ್ಲಿ ಇಟ್ಕೊಂಡು ಹೇಳಬೇಕಾಗತ್ತೆ, ಸಂಸದರಂತ ನಮ್ಮ ರಾಘಣ್ಣನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿಂದ ಸುಮಾರು 1 ಕೋಟಿ ರೂಪಾಯಿಗಳ ಹಣವನ್ನು ತರೋದ್ರ ಮುಖಾಂತರ ಇವತ್ತು ನಮ್ಮ ಭದ್ರಾವತಿ ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆಯಲ್ಲಿ ಒಂದು ಭವ್ಯವಾದ ಆಡಳಿತ ಭವನವನ್ನು ನಾವು ಕಟ್ಟಿದ್ದೇವೆ. ಸುಮಾರು 1.5 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಸೆಂಟ್ರಲ್ ಆಡಿಟೋರಿಯಂ, AC ಸೆಂಟ್ರಲ್ ಆಡಿಟೋರಿಯಂ ಕಟ್ಟಿ ಸುಮಾರು 300-400 ಜನ ಅಟ್ ಎ ಟೈಮ್ಗೆ ಕೂತು ಕಾರ್ಯಕ್ರಮಗಳನ್ನು ವೀಕ್ಷಿಸುವಂಥ ಒಂದು ಇದನ್ನು ನಾವು ಮಾಡಿದ್ದೇವೆ. ಯಾಕೆ ಈ ಮಾತನ್ನೆಲ್ಲ ನಮ್ಮ ಸಂಸ್ಥೆದ ಯಾಕೆ ಹೇಳಿದೆ ಅಂದರೆ, ಇವತ್ತು ಆ ಸಂಸ್ಥೆಯಾಗಿ ಆಗಬೇಕಾದ್ರೆ ಇಲ್ಲಿನ ಆಡಳಿತ ಮಂಡಳಿ ಆ ರೀತಿಯಾಗಿ ತೊಡ್ಕೊಳ್ಬೇಕಾಗುತ್ತೆ, ಮತ್ತು ಇಲ್ಲಿನ ಶಿಕ್ಷಕರು ಪರಿಪೂರ್ಣವಾಗಿ ತೊಡ್ಕೋಬೇಕಾಗುತ್ತೆ, ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ಇವತ್ತು ನಿಮಗೆ ಗೊತ್ತಿದೆ, ಶಿಕ್ಷಣದಲ್ಲಿ ಸಾಕಷ್ಟು ಕಾಂಪಿಟೇಷನ್ನು ಪ್ರಾರಂಭ ಆಗಿದೆ. ಸಾಕಷ್ಟು ಕಾಂಪಿಟೇಷನ್ನು ಇವತ್ತಿನ ಮಾಡರ್ನೈಸೇಷನ್ ಡೇನಲ್ಲಿ ಪ್ರತಿಯೊಂದು ಶಾಲೆಗಳು ಕಾಂಪಿಟೇಷನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸರ್ಕಾರಿ ಶಾಲೆಗಳು ಒಂದು ಸೈಡ್ ಆದರೆ, ಇನ್ನೊಂದು ಸೈಡು ಅನುದಾನಿತ ಸಂಸ್ಥೆಗಳು, ಇನ್ನೊಂದು ಸೈಡು ಅನುದಾನ ರಹಿತ ಅನ್ಎಡೆಡ್ ಸ್ಕೂಲ್ಗಳು ತುಂಬ ಕಾಂಪಿಟೇಟಿವ್ ಆಗಿ ಇವತ್ತು ನಡೀತಾ ಇದೆ. ಇಂಥ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇವತ್ತು ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ಈ ಸುತ್ತಮುತ್ತಲಿನ ಜನ ಆದ್ಯ ರೆಸಿಡೆನ್ಷಿಯಲ್ ಸೆಂಟ್ರಲ್ ಸ್ಕೂಲಿಗೆ ನಾವು ಕಳಿಸಿದರೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ, ಅವರು ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಮುಂದೆ ಒಳ್ಳೆಯ ಶಿಕ್ಷಣವನ್ನು ಪಡಿತಾರೆ ಅನ್ನೋ ಒಂದು ನಂಬಿಕೆ ಈ ಜನರಿಗೆ ಬರಬೇಕಾಗುತ್ತೆ. ಆ ರೀತಿ ಬರುವಂಥ ಒಂದು ವ್ಯವಸ್ಥೆಯನ್ನು ತಾವು ಮಾಡಬೇಕಾಗುತ್ತೆ. ಆಗ್ತಾನೆ ನಮ್ಮ ಮುಖ್ಯ ಶಿಕ್ಷಕರು ಹೇಳ್ತಾ ಇದ್ರು, ನಾವು ಜೂನ್ 5ರಂದು ಪರಿಸರ ದಿನಾಚರಣೆ ಮಾಡಿದ್ವಿ, ಯೋಗ ದಿನಾಚರಣೆ ಮಾಡಿದ್ವಿ, ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ವಿ, ಚಾಚಾ ನೆಹರು ಅವರ ದಿನಾಚರಣೆ ಮಾಡಿದ್ವಿ, ರಿಪಬ್ಲಿಕ್ ಡೇ ಮಾಡಿದ್ವಿ. ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. ಆಮೇಲೆ ಪ್ರತಿಭಾ ಕಾರಂಜಿಗಳಿಗೆ ನಮ್ಮ ಮಕ್ಕಳನ್ನ ಕಳಿಸಿದ್ವಿ. ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಮಾಡಿ ಮಕ್ಕಳಲ್ಲಿ ಒಂದು ರೀತಿಯ ಮೋಟಿವೇಶನನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಂತ. ಖಂಡಿತವಾಗಲೂ ಇಂಥ ಒಂದು ಕಾರ್ಯಕ್ರಮಗಳನ್ನು ಶಾಲೆ ಒಳಗೆ ತಾವು ಮಾಡೋದ್ರ ಮುಖಾಂತರ ಪ್ರತಿ 2 ತಿಂಗಳಿಗೆ 3 ತಿಂಗಳಿಗೆ ಪೋಷಕರ ಸಭೆಯನ್ನು ಮಾಡಿ ಪೋಷಕರ ಜೊತೆ ಮಕ್ಕಳ ಸಂವಾದವನ್ನು ಮಾಡಿಸೋದ್ರ ಮುಖಾಂತರ ಆ ಮಕ್ಕಳ ಒಂದು ಶೈಕ್ಷಣಿಕ ಬೆಳವಣಿಗೆ ಹೇಗಿದೆ ಎಂಬುದನ್ನು ನೀವು ಪ್ರತಿ 2 ತಿಂಗಳು 3 ತಿಂಗಳಿಗೆ ಖಂಡಿತ ಮಾಡಿದರೆ ಖಂಡಿತವಾಗಲೂ ಮಕ್ಕಳು ಒಂದು ಒಳ್ಳೆಯ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಬರೋ ದಿನಗಳಲ್ಲಿ SSLC ಫಲಿತಾಂಶದಲ್ಲಿ ಉತ್ತಮ ಫಲಿತಾಂಶ ಬರೋ ಜೊತೆಗೆ 100% ರಿಸಲ್ಟನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈ ಶಾಲೆ ಮಾಡುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ನಮ್ಮ ಶಿಕ್ಷಕರಿರ್ಬೋದು, ಆಡಳಿತ ಮಂಡಳಿಯವರು ಖಂಡಿತವಾಗ ಆ ಕಡೆ ಅವರೆಲ್ಲರೂ ಯೋಚನೆಯನ್ನು ಮಾಡಬೇಕಾಗುತ್ತೆ. ಯಾವಾಗ ಸಂಸ್ಥೆಗೆ ಒಂದು ಒಳ್ಳೆಯ ಶೈಕ್ಷಣಿಕ ಬುನಾದಿ ಬೀಳುತ್ತೋ ಆಗ ಆ ಸಂಸ್ಥೆ ತನ್ನಷ್ಟಕ್ಕೆ ತಾನೇ ಬೆಳಲಿಕ್ಕೆ ಪ್ರಾರಂಭಿಸುತ್ತೆ. ಇವತ್ತು 1 ಫ್ಲೋರು ಇರುವಂಥ ಸಂಸ್ಥೆ 2 ಫ್ಲೋರು, 3 ಫ್ಲೋರು, 4 ಫ್ಲೋರು ಸಂಸ್ಥೆಯಾಗಿ ಕಾಣುತ್ತೆ. ಇವತ್ತು ಇಂಥ ಸುಂದರವಾದ ಪರಿಸರದಲ್ಲಿ, ಇಂಥ ಒಂದು ರಾಜಮಾರ್ಗದ ಹೈವೇಯಲ್ಲಿ ಇರುವಂಥ ಈ ಒಂದು ಶಾಲೆ ಅದ್ಭುತವಾದಂಥ ಒಂದು ಕಟ್ಟಡವಾಗಿ ಹೊರಹೊಮ್ಮುತ್ತೆ. ಅದಕ್ಕೆ ಬೇಕಾದಂಥ ಶಕ್ತಿಯನ್ನು ಈ ಸುತ್ತಮುತ್ತಲಿರುವಂಥ ಎಲ್ಲ ಪೋಷಕ ಬಂಧುಗಳು, ಜನಪ್ರತಿನಿಧಿಗಳು ಸಹಕಾರ ಕೊಡೋದ್ರ ಮುಖಾಂತರ ಈ ಸಂಸ್ಥೆ ಚೆನ್ನಾಗಿ ಬೆಳೀಲಿ. ಆ ಮುಖಾಂತರ ಒಂದು ಮಾದರಿ ಶಾಲೆಯಾಗಿ ಈ ತಾಲೂಕು, ಈ ಜಿಲ್ಲೆ, ರಾಜ್ಯದಲ್ಲಿ ಹೊರಹೊಮ್ಮಲಿ ಎಂಬ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ಯಾಕೆಂದರೆ ನಾನು ಒಂದು ಸಂಸ್ಥೆ ಅಧ್ಯಕ್ಷನಾಗಿ ಇವತ್ತು ಈ ಸಂಸ್ಥೆಗೆ ಬಂದಾಗ ನನಗನ್ನಿಸ್ತು, ನಮ್ಮ ಸಂಸ್ಥೆಯನ್ನು ಸಂಸ್ಥಾಪಕರು ಅವರು ಇವತ್ತು ನಾನು ನೆನೆಸ್ಕೊಳ್ತಾನೆ ಒಂದು 3 ಜನ ಇದ್ದಾರೆ. ಶಾಮಣ್ಣ, ರಂಗಸ್ವಾಮಿ, ನಟರಾಜ್ ಅಂತ ಒಬ್ಬ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು. ಅವ್ರು ನಾನು ಕೇಳಿದೆ, ನಾವಿವತ್ತು ಬಿಡಿ ನಾವಲ್ಲಿ ಹೋಗಿ ಚೇರ್ಮನ್ ಕೂತ್ಕೊಂಡು ಆಡಳಿತ ಮಾಡ್ತಾ ಇದ್ದೇವೆ. ಅವರು ಕೇಳಿದಾಗ ಇದು ಹೆಂಗೆ ಕಟ್ಟಿದ್ರಿ, ಇಂಥ ಒಂದು ಆಸ್ತಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ, ಭದ್ರಾವತಿ ಬಸ್ ಸ್ಟ್ಯಾಂಡಿಂದ ಒಂದು ಸ್ವಲ್ಪ ದೂರ, ಒಂದು ವಾಕಬಲ್ ಡಿಸ್ಟೆನ್ಸಲ್ಲಿರುವಂಥ ಒಂದು ಜಾಗ, ಸುಮಾರು 2.25 ಎಕರೆ ಜಾಗದಲ್ಲಿ ಇವತ್ತು 4 ಫ್ಲೋರ್ ಅಂತಸ್ತಿನ ಒಂದು ದೊಡ್ಡ ಒಂದು 50-60 ಕೋಟಿ ಆಸ್ತಿಯನ್ನು ಕಟ್ಟಿದ್ದಾರೆ. ನಾನು ಕೇಳಿದೆ ಅವರಿಗೆ, ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅವ್ರದ್ದು ಅಂದರೆ, ಪರ್ಮಿಷನ್ ತರಕ್ಕೆ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ದುಡ್ಡಿರಲಿಲ್ಲ. ಅವ್ರು ದುಡ್ಡಿಲ್ಲದಕ್ಕೆ ಮಧ್ಯಾಹ್ನ ಖಾರ ಮಂಡಕ್ಕಿ ತಿಂದು ಚಹಾ ಕುಡಿದು, ಮತ್ತು ರಾತ್ರಿ ಖಾರ ಮಂಡಕ್ಕಿ ತಿಂದು ಚಹಾ ಕುಡಿದು, ಟ್ರೈನಿಗೆ ಟಿಕೆಟಿಗೆ ದುಡ್ಡು ಬೇಕು ಅಂತೇಳಿ ಆ ದುಡ್ಡನ್ನು ಇಟ್ಕೊಂಡು ಟ್ರೈನ್ ಎತ್ಕೊಂಡು ಬಂದು ಪರ್ಮಿಷನ್ ತಗೊಂಡು ಸಂಸ್ಥೆಯನ್ನು ಕಟ್ಟಿದಂಥ ಮಹಾಶಿವರವರು.
ಇವತ್ತು ಆ ಸಂಸ್ಥೆಯಲ್ಲಿ ನಾವು 34 ಜನ ಸಂಸ್ಥೆಯ ಆಡಳಿತದ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ರೋಲಿಂಗ್ ಚೇರ್ ಹಾಕೊಂಡು ಕೂತ್ಕೊಂಡು ಆಡಳಿತವನ್ನು ಮಾಡ್ತಾ ಇದ್ದೇವೆ. ಆದರೂ ಸಹ ಅಂದು ಅವತ್ತು ಮಾಡಿದಂಥ ಅವರು ತ್ಯಾಗ ಮಾಡಿದಂಥ ಅವರ ಹೋರಾಟ ಮಾಡಿದಂಥವ್ರನ್ನ ನಾವು ಇಂಥ ಸಾಂಸ್ಕೃತಿಕ ವೇದಿಕೆಯಲ್ಲಿ ನೆನೆಸ್ಕೊಳ್ತಾ ಇವತ್ತು ಇಂಥ ಒಂದು ದೊಡ್ಡ ಸಂಸ್ಥೆ ಇಡೀ ರಾಜ್ಯದಲ್ಲೇ ಎಲ್ಲೂ ಇಲ್ಲ. ಅದು ವಿಶೇಷವಾಗಿ ಸರ್ಕಾರಿ ನೌಕರರು ನಡೆಸುವಂಥ ಸಂಸ್ಥೆ. ಯಾವುದೇ ಫೀಸ್ ಆಗಲಿ ಅಷ್ಟೇ, ಯಾವ ಫೀಸನ್ನಾಗಲಿ ನಾವು ಅತಿ ಹೆಚ್ಚು ಫೀಸ್ಗಳನ್ನು ತೆಗೆದುಕೊಳ್ಳಲ್ಲ. ನೋ ಲಾಸ್ ನೋ ಪ್ರಾಫಿಟ್. ಆ ಸಂಸ್ಥೆ ಆಡಳಿತಕ್ಕೆ ಏನು ಬೇಕೋ ಮತ್ತು ಆ ಸಂಸ್ಥೆಯ ಶಿಕ್ಷಕರಿಗೆ ಏನು ಬೇಕೋ ಅದನ್ನು ತೆಗೆದುಕೊಳ್ತಾ ಇದ್ದೇವೆ. ಸಾಕಷ್ಟು ಅನುದಾನವನ್ನು ಪಡ್ಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗೆ ಈ ಸಂಸ್ಥೆಯನ್ನು ಬೆಳೆಸಬೇಕಾದ್ರೆ ಆಡಳಿತ ಮಂಡಳಿಯವರಿಗೂ ಸಹ ಒಂದು ಒಳ್ಳೆಯ ಸಪೋರ್ಟ್ ಬೇಕಾಗುತ್ತೆ. ಇಲ್ಲಿನ ಸುತ್ತಲಿನ ಜನಪ್ರತಿನಿಧಿಗಳಿರ್ಬೋದು, ಪೋಷಕರಿರ್ಬೋದು, ಒಂದು ಒಳ್ಳೆಯ ಅನುಕೂಲಗಳನ್ನು ಮಾಡಿಕೊಡೋದ್ರ ಮುಖಾಂತರ ಈ ಸಂಸ್ಥೆಯನ್ನು ಕಟ್ಟಿದರೆ ಖಂಡಿತವಾಗಲಿ ಈ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ಹೊರಹೊಮ್ಮುತ್ತೆ. ವಿಶೇಷವಾಗಿ ಇವತ್ತು ನನ್ನನ್ನು ಕರೆದು ಇಲ್ಲಿ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪಂಚಾಕ್ಷರ್ ಸರ್ ಇರ್ಬೋದು, ಇನ್ನೋರ್ವ ಪಂಚಾಕ್ಷರ್ ಸರ್ ಇರ್ಬೋದು, ವಿಶೇಷವಾಗಿ ನಮ್ಮ ಗುರುಗಳ ಸನ್ನಿಧಾನದಲ್ಲಿ ಗುರುಗಳು ಹೇಳ್ತಾ ಇದ್ರು, ನಾನು ಮಾತಾಡಬಾರ್ದು, ನೀವೆಲ್ಲ ಮಾತಾಡಿ ಕೊನೆಗೆ ನಾನು ಆಶೀರ್ವಚನವನ್ನು ಕೊಡ್ತೇವೆ ಅಂತ. ಖಂಡಿತವಾಗಲೂ ಮುಂದಿನ ದಿನಗಳಿದೆಲ್ಲವನ್ನು ಸರಿಪಡಿಸ್ಕೊಳ್ತಾ ಒಂದು ಅದ್ಭುತವಾದಂಥ LED ಸ್ಕ್ರೀನನ್ನು ನೀವು ಫಸ್ಟ್ ಟೈಮ್ ಈ ಥರ ನಾನು ಮಾಡಿಸಿದ್ದೆ LED ಸ್ಕ್ರೀನನ್ನು. ನಾನು ಅಂದೆ LED ಸ್ಕ್ರೀನ್ ಮಾಡಿಸಿದ್ದು ಚೆನ್ನಾಗಿತ್ತು ಅಂತ. ಅದು ನೋಡಿದ್ರೆ ಕೊನೆಗೆ LED ಸ್ಕ್ರೀನಲ್ಲೇ ನೀವು ಹಾಕ್ಸಿದ್ದೀರಾ. ಪ್ರಥಮ ವರ್ಷದ ಒಂದು ಸಾಂಸ್ಕೃತಿಕ ಸಮಾರಂಭ ಇಷ್ಟೊಂದು ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನೂ ಹೆಚ್ಚಾಗಿ ಅದ್ಭುತವಾಗಿ ಮೂಡಿ ಬರಲಿ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಗುರುಗಳ ಪಾದಾರೊಂದಕ್ಕೆ ನಮಸ್ಕರಿಸುತ್ತಾ, ಹಿರಿಯರಾದಂತಹ ನಮ್ಮ ರೇವಣಪ್ಪನವರಿರ್ಬೋದು, ಇಲ್ಲಿನ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಈ ಭಾಗದಲ್ಲಿರುವಂಥವ್ರು ಎಲ್ಲರೂ ಸೇರಿ ಸಹಕಾರವನ್ನು ಕೊಡಬೇಕು. ನಮ್ಮ KG ನಾಗರಾಜ್ ಅವರು ಈ ಜಮೀನನ್ನು ಕೊಟ್ಟಿದ್ದಾರೆ, ಮತ್ತು ಒಂದಿಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಇನ್ನಷ್ಟು ಭಗವಂತ ಶಕ್ತಿಯನ್ನು ಕೊಡಲಿ, ಇನ್ನಷ್ಟು ಈ ಸಂಸ್ಥೆಯನ್ನು ಕಟ್ಟಲಿ. ಇದು ಇವತ್ತು 1 to 10th ಇದೆ. ಮುಂದಿನ ದಿನಗಳಲ್ಲಿ PU ಆಗಲಿ, ಡಿಗ್ರಿ ಆಗಿ ಬೆಳೀಲಿ. ಈ ಒಂದು ಸಂಸ್ಥೆ ಒಂದು ರಾಜ್ಯದಲ್ಲೇ ಒಂದು ಉತ್ತಮವಾದಂಥ ಉತ್ತುಂಗ ಶಿಖರಕ್ಕೆ ಏರಲಿ ಅಂತ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ. ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತರಿಗೂ, ಗುರುವೃಂದದವರಿಗೂ, ಮತ್ತು ನಾನು ನಮ್ಮ ಪಂಚಾಕ್ಷರ ಸರ್ ಅವರಿಗೆ ಕೇಳ್ತಾ ಇದ್ದೆ, ಇವರೆಲ್ಲ ಪರಿಚಯ ಮಾಡಿಕೊಟ್ರು. ಎಲ್ಲ ಬೇರೆ ಬೇರೆ ಭಾಗಗಳಿಂದ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬ್ರ ಜೊತೆ ಕೆಲಸ ಮಾಡಿದಂಥ ಗೌರವಾನ್ವಿತರಿದ್ದಾರೆ. ಬೇರೆ ಬೇರೆ ಕೆಲಸವನ್ನು ಮಾಡಿ ಬೇರೆ ಬೇರೆ ವಿಭಾಗಗಳಲ್ಲಿ ಬೆಂಗಳೂರು ಹೊರಭಾಗದಲ್ಲಿ ಎಲ್ಲೆಲ್ಲ ಕೆಲ ಕಡೆ ಕೆಲಸ ಮಾಡಿದಂಥ ಇಂಜಿನಿಯರ್ಸ್, ಡಾಕ್ಟರ್ಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ಈ ಸಂಸ್ಥೆಗೆ ಕೊಡ್ತಾ ಇದ್ದಾರೆ. ಇಂಥ ಮಹನೀಯರಿಂದ ಇವತ್ತು ಈ ಸಂಸ್ಥೆ ಬೆಳೀತಾ ಇದೆ. ಅಂಥ ಮಹನೀಯರನ್ನು ಸಹ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಾನು ಸ್ಮರಿಸುತ್ತಾ, ಅವರೆಲ್ಲರ ಸಹಕಾರ ಇರಲಿ. ಶಿಕ್ಷಣ ಒಂದು ಇವತ್ತು ದೇಶವನ್ನು, ನಮ್ಮ ಸಮಾಜವನ್ನು ಬದಲಾಯಿಸೋಕ್ಕೆ ಮಾತ್ರ ಸಾಧ್ಯ ಹೊರತು ಇನ್ಯಾವುದೇ ಅಸ್ತ್ರದಿಂದ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಯಾವ ದೇಶದಲ್ಲಿ ಶಿಕ್ಷಣ ಅಭಿವೃದ್ಧಿಯನ್ನು ಹೊಂದುತ್ತೆ, ಯಾವ ದೇಶದಲ್ಲಿ ಉತ್ತಮವಾದಂಥ ಶಿಕ್ಷಣ ಇರುತ್ತೋ ಆ ದೇಶ ರಾಷ್ಟ್ರ ಮಟ್ಟದಲ್ಲೆಲ್ಲ ಪ್ರಪಂಚದಲ್ಲಿ ಅತಿ ಉನ್ನತವಾದಂಥ ಒಂದು ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ ಅಂತ ನಾವು ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು, ಜಪಾನ್ನಲ್ಲಿ 1945ರಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿಗಳಿಗೆ 2ನೇ ಮಹಾಯುದ್ಧದಲ್ಲಿ ಬಾಂಬ್ಗಳನ್ನು ಹಾಕಿ ಇಡೀ 2 ಪ್ರಮುಖ ನಗರಗಳನ್ನು ಸರ್ವನಾಶ ಮಾಡ್ತಾರೆ. ಸರ್ವನಾಶ ಮಾಡಿದಾಗ ಅವರು ಕೈಕಟ್ಟಿ ಕೂರಲಿಲ್ಲ, ಅವರು ಎದ್ನಿತ್ಕೊಂಡು ಇವತ್ತು ಜಪಾನ್ ಪ್ರಪಂಚದಲ್ಲಿ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಕಾರಣ ಅಭಿವೃದ್ಧಿಯಲ್ಲಿ ಅಂದರೆ ಅಲ್ಲಿನ ಶಿಕ್ಷಣದ ವ್ಯವಸ್ಥೆ ಆಗಿದೆ, ಅಲ್ಲಿನ ಶಿಕ್ಷಕರ ವ್ಯವಸ್ಥೆ ಆಗಿದೆ. ಆ ದೇಶದಲ್ಲಿ ಶಿಕ್ಷಕರಿಗೆ ಅತ್ಯುತ್ತಮವಾದಂಥ ಸಂಬಳವನ್ನು ಕೊಡೋದ್ರ ಮುಖಾಂತರ, ಆ ದೇಶದಲ್ಲಿ ಶಿಕ್ಷಕರಿಗೆ ಒಂದು ಒಳ್ಳೆಯ ತರಬೇತಿಯನ್ನು ಕೊಡೋದ್ರ ಮುಖಾಂತರ, ಅಲ್ಲಿ ಒಂದು ಒಳ್ಳೆಯ ಭದ್ರವಾದ ಶಿಕ್ಷಣ, ಭದ್ರ ಬುನಾದಿಯನ್ನು ಶಿಕ್ಷಣಕ್ಕೆ ಹಾಕೋದ್ರ ಮುಖಾಂತರ ಇವತ್ತು ಪ್ರಪಂಚದಲ್ಲಿ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರದಲ್ಲಿ ಜಪಾನ್ ರಾಷ್ಟ್ರ ಮುಂದಿದೆ. ಹಾಗಾಗಿ ನಾವು ನಮ್ಮ ಶಿಕ್ಷಕರನ್ನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಶಿಕ್ಷಣವನ್ನು ಕೊಡುವಾಗ ಒಂದು ಒಳ್ಳೆಯ ಶಿಕ್ಷಣಕ್ಕೆ ಅವರಿಗೆ ದಾರಿ ಮಾರ್ಗದೀಪವಾಗಿ ನಾವು ಕೈ ಜೋಡಿಸ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಶಿಕ್ಷಣಕ್ಕೆ ಅನುಕೂಲಗಳನ್ನು ನಾವು ಮಾಡಿಕೊಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಲೆಯ ಬಗ್ಗೆ ಹಾಗೂ ನಮ್ಮ ಕಾರ್ಯಕ್ರಮದ ಬಗ್ಗೆ ಶುಭವನ್ನು ಕೋರಿರ್ತಕ್ಕಂಥ ಶ್ರೀಯುತ ಸಿದ್ದಬಸಪ್ಪ ಬಿ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ಸಾಕ್ಷರತಾ ಸಂಘ ಭದ್ರಾವತಿ ಮತ್ತು ಅಧ್ಯಕ್ಷರು VES ಇವರಿಗೆ ನಮ್ಮ ವೇದಿಕೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಅರ್ಥಶಾಲೆಯಲ್ಲಿ ಓದಿ ಇರ್ತಕ್ಕಂಥ ಮಕ್ಕಳು ಯಾರಾದರೂ ಬಂದಿದ್ದರೆ ದಯವಿಟ್ಟು ಕೂಡ ಇಲ್ಲಿ ವೇದಿಕೆಯ ಬಲಭಾಗದಲ್ಲಿ ಹೆಸರನ್ನು ತಗೊಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು. ಅದೇ ರೀತಿ ವೆಹಿಕಲ್ಸ್ಗಳನ್ನು ಈ ಕಡೆ ಪಾರ್ಕಿಂಗ್ ಮಾಡಿರ್ತಕ್ಕಂಥವ್ರು ಆದಷ್ಟು ಬೇಗನೆ ಪಾರ್ಕಿಂಗ್ ಇರ್ತಕ್ಕಂಥ ಪ್ಲೇಸ್ಗಳಲ್ಲಿ ತಮ್ಮ ತಮ್ಮ ವೆಹಿಕಲ್ಗಳನ್ನು ಹಾಕಬೇಕು. ನಮ್ಮ ಈ
ಕಟ್ಟಡ ಸುಭದ್ರವಾಗಿ ಸುವ್ಯವಸ್ಥಿತವಾಗಿ ನಿಂತಿರ್ತಕ್ಕಂಥದ್ದು ನಮಗೆಲ್ಲ ಕಾಣಿಸ್ತಾ ಇದೆ. ಆದರೆ ಈ ಕಟ್ಟಡದ ಭದ್ರ ಬುನಾದಿಗೆ ಕಾರಣೀಕರ್ತರಾಗಿ ತಮ್ಮ ಜಾಗವನ್ನು ನಮ್ಮ ಶಾಲೆಗೆ ನೀಡಿರ್ತಕ್ಕಂಥ ಶ್ರೀಯುತ KG ಬಸವರಾಜಯ್ಯ ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಈ ಕಾರ್ಯಕ್ರಮವನ್ನು ಕುರಿತು ಶ್ರೀಯುತ ಮಲ್ಲಿಕಾರ್ಜುನ ದಾನೇರ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಬಳ್ಳಿಗಾವಿ ಇವರು ತಮ್ಮ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಆದ್ಯ ರೆಸಿಡೆನ್ಸಿಯಲ್ ಸ್ಕೂಲ್ ಬಳ್ಳಿಗಾವಿ ಶಾಲಾ ಉದ್ಘಾಟನೆ ಮತ್ತು ಸಾಂಸ್ಕೃತಿಕ ಸಮಾರಂಭಕ್ಕೆ ಆಗಮಿಸಿರುವಂಥ ಗೌರವಾನ್ವಿತ ಷಟಸ್ಥಲ ಬ್ರಹ್ಮ ಗುರುಬಸವ ಪಂಡಿತರದ್ದ ಮಹಾಂತ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಳೆಹಿರೇಮಠ ತೊಗರ್ಸಿ ಮತ್ತು ಕ್ಯಾಸ್ನೂರ್ ಇವರ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಕೊಳಗಿ ರೇವಣಪ್ಪನವರು ಮಾಜಿ ಉಪಾಧ್ಯಕ್ಷರು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಕರ್ನಾಟಕ ಮತ್ತು ಎಲ್ಲ ಶಾಲಾ ಅಧ್ಯಕ್ಷರು ನಾಗರಾಜಯ್ಯ KG ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ವೇದಿಕೆ ಮುಂದೆ ಇರುವಂಥ ಎಲ್ಲ ಅತಿಥಿಗಳಿಗೂ ನಮಸ್ಕರಿಸುತ್ತಾ ಈ ಶಾಲೆ ಕಟ್ಟಡ ಭಾಳ ಲೇಟಾಯಿತು. ಹೋದ ವರ್ಷ ಭಾಳ ಶ್ರಮಪಟ್ಟು ಫಾಸ್ಟ್ ಆಗಲಿ ಅಂತೇಳಿ ಸ್ಟಾರ್ಟಿಂಗ್ ಮಾಡಿದರು. ಆದರೆ ಆಗಲೇ ಭಾಳ ಲೇಟ್ ಆಗಿಬಿಡ್ತು. ಸ್ವಲ್ಪ ಮಕ್ಕಳ ಸಂಖ್ಯೆ ಕಮ್ಮಿ ಆಯಿತು, ಆಮೇಲೆ ಪ್ರಚಾರನೂ ಕಮ್ಮಿ ಆಯಿತು. ಆ ಕಾರಣಕ್ಕೆ ಇನ್ನು ಮುಂದೆ ನೆಕ್ಸ್ಟ್ ಇದೆಲ್ಲ ಭಾಳ ಕ್ಲೀನಾಗಿ ಈಗ ಶೆಳಕಪ್ಪದಲ್ಲಿ ಅರ್ಥ ಸ್ಕೂಲು ಭಾಳ ಪ್ರಾಮುಖ್ಯತೆ ಪಡೆದಿದೆ ಮತ್ತು ಪ್ರಚಲಿತ ಆಗಿದೆ. ಭಾಳ ಚೆನ್ನಾಗಿ ನಡೀತಾ ಇದೆ ಆ ಸ್ಕೂಲು. ಅದೇ ಥರನ ಆದ್ಯ ಶಾಲೆಯೂ ಭಾಳ ಚೆನ್ನಾಗಿ ಮಕ್ಕಳು ಸೇರಿ ಒಳ್ಳೆಯ ಅಭಿವೃದ್ಧಿ ಆಗಲಿ. ಈ ದೇವತೆಗಳ ಸ್ವರ್ಗ ಅಲ್ಲಮ ಪ್ರಭು ಮಾದರ ಚೆನ್ನಯ್ಯ ಶಾಂತಲ ಹುಟ್ಟಿದಂಥ ಈ ಜನ್ಮಸ್ಥಳದಲ್ಲಿ ಈ ಶಾಲಾ ಕಟ್ಟಡ ಆಗಿದ್ದು ನಮಗೆಲ್ಲರಿಗೂ ಖುಷಿಯಾಗಿದೆ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಈ ಸಿಟಿ ಹತ್ತಿರ 3-4 ಕಿಲೋಮೀಟ್ರ್ ಒಳಗೆ ಸಿಟಿ ಇರೋದರಿಂದ ಈ ಶಾಲೆಯಲ್ಲೇ ಸ್ಪರ್ಧೆಯಿಂದ ಭಾಳ ಚೆನ್ನಾಗಿ ಪಾಠವನ್ನು ಪ್ರವಚನವನ್ನು ಎಲ್ಲ ಸಂಸ್ಕೃತಿ ಸಂಪ್ರದಾಯ ಎಲ್ಲನೂ ಕ್ಲೀನಾಗಿ ಕಲಿಸಿ ಈ ಶಾಲೆಗೆ ಒಳ್ಳೆಯ ಹೆಸರು ತರಲಿ. ಆಮೇಲೆ ಈ ಶಾಲಾ ಕಟ್ಟಡಕ್ಕೆ ಪ್ರಮುಖವಾಗಿ ಭಾಳ ಅಡೆತಡೆಗಳು ಬಂದು ನಮ್ಮ PDO ಸರ್ ಪಂಚಾಯತಿಂದ ಏನೋ ತೊಂದರೆ ಆದರೆ ನಮ್ಮ PDO ಸರ್ ಈಗ ನಿವೃತ್ತಿ ಹೊಂದಿದ್ದಾರೆ. ಅವರು ಭಾಳ ಒಳ್ಳೆಯ ಪ್ರಚೋದನೆ ಕೊಟ್ಟು ಈ ಎಲ್ಲ ಕಾರ್ಯಕ್ರಮಗಳಿಗೆ ಆಮೇಲೆ ಎಲ್ಲ ಪೇಪರ್ಸ್ ಸರಿ ಮಾಡೋದಕ್ಕೂ ಭಾಳ ಉತ್ತೇಜನ ಕೊಟ್ಟು ನಮಗೆ ಮುಂದೆ ಇದು ಮಾಡಿದರು. ಮತ್ತು ಪ್ರಮುಖವಾಗಿ ನಮ್ಮ ಬಸವರಾಜ ಗೌಡರು ಇದೆಲ್ಲ ಅಷ್ಟು ಶಾಲೆ ಕಟ್ಟ್ರಿ ನಿಮ್ಮ ಮುಂದೆ ನಮ್ಮ ಆಶೀರ್ವಾದ ಇದೆ ಅಂತೇಳಿ ನಮ್ಮನ್ನು ಮೇಲ್ಗಡೆ ಕೂರಿಸಿ ಅವ್ರು ಕೆಳಗೆ ಕುಂತಾರೆ. ಅವರಂತೂ ನಮಗೆ ಭಾಳ ಶಾಲೆ ಕಟ್ಟೋಕ್ಕೆ ಅವಕಾಶ ಕೊಟ್ಟು ಇಲ್ಲಿ ನಾವು ಎಲ್ಲರ ಸ್ನೇಹಿತರೆಲ್ಲರೂ ಸೇರ್ಕೊಂಡು ನಮ್ಮ ನಾಗರಾಜ ಗೌಡರ ಒಂದು ಕೆಲಸ ಕಾರ್ಯಗಳು ಅವ್ರ ಮನೆಯವ್ರ ಕೆಲಸ ಕಾರ್ಯಗಳು ಮಕ್ಕಳಿಗೆ ಕಲಿಸುವಂಥ ಒಂದು ಉತ್ಸಾಹ ಭಾಳ ಖುಷಿ ತಂದು ಆ ಉದ್ದೇಶಕ್ಕೆ ಈಗ ಎಲ್ಲ ಈ ನೆಕ್ಸ್ಟ್ ಪ್ರತಿ ವರ್ಷ ಹಂತ ಹಂತವಾಗಿ ಶಾಲೆ ಅಭಿವೃದ್ಧಿ ಆಗಲಿ, ಭಾಳ ಚೆನ್ನಾಗಿ ಹೋಗಲಿ. ನಮ್ಮ ಬಳ್ಳಿಗಾವಿ ಹೆಸರು ಮತ್ತು ಈ ಶಾಲೆಯ ಹೆಸರು ಗೌಡ್ರ ಹೆಸರು ಇದಕ್ಕೆ ಶೇರ್ ಹೋಲ್ಡರ್ ಆದಂಥ ಎಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸಿ ನನ್ನ ಪುಟ್ಟ ಭಾಷಣ ಮುಗಿಸ್ತೇನೆ. ನಮಸ್ಕಾರ. ಇದುವರೆಗೂ ನಮಗೆ ಶುಭ ಕೋರಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ ದಾನೇರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಬಳ್ಳಿಗಾವಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ದಯವಿಟ್ಟು ಗಾಡಿಗಳನ್ನು ಅದರ ಸ್ಥಾನದಲ್ಲಿ ಪಾರ್ಕಿಂಗ್ ಮಾಡಿ, ವೇದಿಕೆಯ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಗಾಡಿಗಳನ್ನು ಪಾರ್ಕ್ ಮಾಡಬಾರ್ದು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. KA 15 M 5725 ಈ ಗಾಡಿನ ದಯವಿಟ್ಟು ವೆಹಿಕಲ್ ಪಾರ್ಕಿಂಗಲ್ಲಿ ಇದು ಪಾರ್ಕಿಂಗ್ ಮಾಡಿ. ಅದೇ ರೀತಿ KA 35 M 3085 ಈ ಗಾಡಿಯನ್ನು ಕೂಡ ವೆಹಿಕಲ್ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. KA 51 MW 9857 ಈ ಗಾಡಿಯನ್ನು ಸಹ ಅದರ ಸ್ಥಾನದಲ್ಲಿ ಪಾರ್ಕ್ ಮಾಡಬೇಕು.
ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಕೂಡ ಗಾಡಿಗಳನ್ನು ಅವುಗಳ ಸ್ಥಾನದಲ್ಲಿ ಪಾರ್ಕಿಂಗ್ ಮಾಡಿ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾವಗಟ್ಟಿ ಗ್ರಾಮದ ಈಶ್ವರಪ್ಪ ತಾಲೂಕು SC ಮೋರ್ಚಾ ಅಧ್ಯಕ್ಷರು